ಕೆಲವು ಕ್ಷಣದಲ್ಲಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಚೆಗೆ ಈಚಿನಿಲ್ಲ ಯಾಕೆ ಬೋರ್ಡ್ ಇಲ್ಲ ಜಾಮ್ ಮಾಡ್ತಿದ್ದೇವೆ. ಒಂದು ವೇಳೆ ಸರ್ಕಾರ ನಮ್ಮ ಪ್ರತಿಭಟನೆಗೆ ಮನ್ನಣೆ ಕೊಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಜಿಲ್ಲಾ ಕೇಂದ್ರದಲ್ಲಿ ಮಾಡ್ಲಿಕ್ಕಿದ್ದೇವೆ ಅನ್ನೋದನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ನಮ್ಮೊಂದಿಗೆ ಇವತ್ತು ಕೋಟ ಗ್ರಾಮ ಬಗ್ಗೆ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅತ್ಯುತ್ತಮವಾದಂತಹ ವೈದ್ಯಕೀಯ ವ್ಯವಸ್ಥೆ, ಹೆರಿಗೆ, ಅನಸ್ತೇಷಿಯಾ, ಹಾಗೆ ವಿವಿಧ ಎಲ್ಲ ರೀತಿಯ ವ್ಯವಸ್ಥೆಗಳು, ಎಲ್ಲ ಡಾಕ್ಟರ್ಗಳು, ಹಾಗೆ ಎಲ್ಲ ಸುವ್ಯವಸ್ಥಿತವಾದಂತಹ ಆಸ್ಪತ್ರೆ ನಮ್ಮ 14 ಗ್ರಾಮದ ಜನತೆಗೆ ಒಂದು ಆಶಾಕಿರಣ ಆಗಿತ್ತು. ಅದೇ ರೀತಿ ಇಲ್ಲಿಂದ ಬೈಂದೂರಿನವರೆಗಿನ ಜನ ನಮ್ಮ ಆಸ್ಪತ್ರೆಯಲ್ಲಿ ಸೌಲಭ್ಯವನ್ನು ಪಡೆದು ನಾವು ಹೆಮ್ಮೆಯ ನಮ್ಮ ಒಂದು ಸರ್ಕಾರಿ ಒಂದು ಆಸ್ಪತ್ರೆ ಅಂದ್ರೆ ನಮ್ಮ ಕೋಟ ಆಸ್ಪತ್ರೆ ಉಡುಪಿ ಜಿಲ್ಲೆಯಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೆಸರನ್ನು ಗಳಿಸಿರುವಂತಹದ್ದು. ಇಂತಹ ಒಂದು ಅತ್ಯುತ್ತಮವಾದಂತಹ ಆಸ್ಪತ್ರೆ, ನಮ್ಮ ಬಡ ಜನರ ಆಶಾಕಿರಣ ಆಗಿರುವಂತಹ ಈ ಆಸ್ಪತ್ರೆಯನ್ನ ಸರ್ಕಾರ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಇದಕ್ಕೆ ದಾನಿಗಳು ಸಹಕಾರವನ್ನ ಕೂಡ ಕೊಟ್ಟು ಇದನ್ನು ಅತ್ಯುತ್ತಮ ರೀತಿಯಲ್ಲಿ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅದರಲ್ಲಿ ಆನಂದ್ ಕುಂದರ್ರಿಂದ ಹಿಡಿದು ಕರುಣಾ ಟ್ರಸ್ಟಿನವರು ಎಲ್ಲ, ನಮ್ಮ ಗ್ರಾಮ ಪಂಚಾಯತ್ ಹಾಗೆ ಜಿಲ್ಲಾ ಪಂಚಾಯತ್ನಿಂದ ಬರುವಂತಹ ಅನುದಾನಗಳು, ಇನ್ನೂ ಕೂಡ ಹೆಚ್ಚಿನ ಅನುದಾನಗಳನ್ನು ಇದರಲ್ಲಿ ಇಟ್ಟಿದ್ದೇವೆ ನಾವು. ಅದನ್ನೆಲ್ಲ ಸದುಪಯೋಗ ಪಡಿಸಿಕೊಂಡು ಅತ್ಯುತ್ತಮ ರೀತಿಯ ಒಂದು ವೈದ್ಯಕೀಯ ವ್ಯವಸ್ಥೆ ನಮ್ಮ ಕೋಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇರಬಹುದು 14 ಗ್ರಾಮದ ಎಲ್ಲ ಜನತೆಗೆ ಸಿಗುವಂತ ಒಂದು ಸುವ್ಯವಸ್ಥೆಯನ್ನ ಸರ್ಕಾರ ಹಾಳುಗೆಡುತ್ತಾ ಇದೆ. ಇದನ್ನ ನಾವು ಖಂಡಿಸ್ತೇವೆ. ಇನ್ನು ನಮ್ಮಲ್ಲಿರುವಂತಹ ಎಲ್ಲ ವೈದ್ಯರನ್ನ ಹಾಗೆ ವೈದ್ಯಕೀಯ ಸೌಲಭ್ಯಗಳು ಇಲ್ಲಿಯೇ ಉಳಿಬೇಕು, ಅದನ್ನ ಎಲ್ಲರೂ ಕೂಡ ಅದಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಯಶಸ್ವಿಯಾಗಿ ನಮ್ಮ ಪ್ರತಿಭಟನೆ ಮುಖಾಂತರ ಇಲ್ಲಿ DH ಅವರು ಬರಬೇಕು, ಇಲ್ಲಿ ಈ ಮನವಿಯನ್ನು ತೆಗೆದುಕೊಂಡು ನಮ್ಮಲ್ಲಿ ಎಲ್ಲ ಇಲ್ಲಿ ಅವರು ಮನವಿಯನ್ನು ಸ್ವೀಕರಿಸಿ ಇಲ್ಲಿಯ ನಮ್ಮ ಕೆಳದರ್ಜೆ ಇರುವಂತದ್ದು ಇಲ್ಲಿನ ವೈದ್ಯರನ್ನ ವರ್ಗಾವಣೆ ಮಾಡುವುದನ್ನ ನಿಲ್ಲಿಸಬೇಕು, ವರ್ಗಾವಣೆ ಮಾಡಬಾರ್ದು. ಇಲ್ಲಿರುವಂತ ಎಲ್ಲ ವೈದ್ಯರು ಕೂಡ ಇಲ್ಲಿ ನಮ್ಮಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಜನರ ಒಂದು ವಿಶ್ವಾಸವನ್ನ ಗಳಿಸಿಕೊಂಡಿದ್ದಾರೆ. ಹಾಗೆ ಹಿರಿಯ ನಾಗರಿಕರು ನಮಗೆ ಇಂಥ ಡಾಕ್ಟರ್ ಬೇಕು ಅಂತ ಹಠ ಹಿಡಿಯುವಂತ ಅಷ್ಟರ ಮಟ್ಟಿಗೆ ಇಲ್ಲಿನ ವೈದ್ಯರು ಜನರನ್ನ ಒಂದು ಒಳ್ಳೆ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಆದ್ರಿಂದ ಯಾವ ವೈದ್ಯರು ಕೂಡ ಇಲ್ಲಿಂದ ಟ್ರಾನ್ಸ್ಫರ್ ಆಗಬಾರ್ದು, ನಮ್ಮ ಆಸ್ಪತ್ರೆ ಉಳಿಬೇಕು ಅಂತ ಹೇಳ್ತಾ ಇದ್ದೇನೆ. ಅವಕಾಶಕ್ಕಾಗಿ ಕೃತಜ್ಞತೆ. ಯಾಕೆ ಹೇಳಿದ್ರೆ ಬಹಳಷ್ಟು ವರ್ಷಗಳ ಹಿಂದೆ ಒಂದು ಘಟನೆ ನಾನು ನೆನ್ಪು ಮಾಡ್ಕೊಳ್ತೇನೆ. ಡಾಕ್ಟರ್ ಅನಿಲ್ ಕುಮಾರ್ ಅವರು ಇಲ್ಲಿ ಆರೋಗ್ಯ ಕೇಂದ್ರದ ಡಾಕ್ಟರ್ ಹೆಡ್ ಆಗಿದ್ದಿದ್ರು. ಆವಾಗ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ. ಆವಾಗ ವ್ಯವಸ್ಥೆ ಸರಿ ಇರಲಿಲ್ಲ ಎಲ್ಲಿ ಈ ಹಾಸ್ಪಿಟಲ್ನಲ್ಲಿ. ಆಗ ಅವರ ಮೇಲೆ ಒಂದು ಕಂಪ್ಲೇಂಟ್ ಬಂದು, ಡಾಕ್ಟರ್ನವ್ರು ಇರುವುದಿಲ್ಲ, ಸಾಯಂಕಾಲ ಹೊತ್ತು ರಾತ್ರಿ ಲೈಟ್ ಹಾಕೋದಿಲ್ಲ, ಎಮರ್ಜೆನ್ಸಿಗೆ ಯಾರು ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ಅಂತ ಕಂಪ್ಲೇಂಟ್ ಬಂದಾಗ ನಾನು ಅವ್ರನ್ನ ಸಂಪರ್ಕ ಮಾಡಿ, ಆಗ ಅವ್ರು ಹೇಳಿದ್ರು ನೀವು ಒಂದು ದಿವಸ ಬಂದು ಇಲ್ಲಿ ನೋಡಿ. ಅದಕ್ಕೆ ನಾ ಹೇಳಿದೆ, ನೋಡೋದು ಬೇಡ, ಈ ಸಮುದಾಯ ಕೇಂದ್ರವನ್ನು ಅಪ್ಪರ್ ಗ್ರೇಡಿಗೆ ಏರಿಸೋ ಬಗ್ಗೆ ನಾವು ಪ್ರಯತ್ನ ಮಾಡಿದ್ರೆ ನಿಮ್ಗೇನಾದ್ರೂ ತೊಂದರೆ ಆಗತ್ತಾ ಕೇಳಿ. ಏನಿಲ್ಲ ಹೇಳಿದೆ. ಆವಾಗ ಅಶೋಕ್ ಅವರು ಆರೋಗ್ಯ ಸಚಿವರಾಗಿದ್ರು. ನಾವು ಪಂಚಾಯತ್ನಲ್ಲಿ ಒಂದು ಮೀಟಿಂಗ್ನಲ್ಲಿ ನಿರ್ಣಯ ಮಾಡಿ ಇದನ್ನು ಅಪ್ಪರ್ ಗ್ರೇಡಿಗೆ ಏರಿಸಬೇಕಂತ ನಿರ್ಣಯ ಮಾಡಿ ಆ ಕಾಪಿಯನ್ನು ನಮ್ಮ ಪಕ್ಷದ ಒಂದು ಕಾರ್ಯಕ್ರಮ ಬ್ರಹ್ಮಾವರ ಮದರ್ ಪ್ಯಾಲೇಸ್ನಲ್ಲಿ ಆದಾಗ ಅಲ್ಲಿ ಡಾಕ್ಟರ್ VS ಆಚಾರ್ಯ, ಶ್ರೀನಿವಾಸ್ ಪೂಜಾರಿ ಇಂಥವರೆಲ್ಲ ಇದ್ದಿದ್ರು. ಅಶೋಕಕ್ಕೆ ಒಂದು ಲೆಟರ್ ಕೂಡ ನಾನು ಡಾಕ್ಟರ್ VS ಆಚಾರ್ಯ ಕೊಡುವುದಲ್ಲದೆ ಅಶೋಕ್ ಕೂಡ ಒಂದು ಲೆಟರ್ ಅನ್ನು ಮಾಡಿ ಕೊಟ್ಟಿದ್ದೇನೆ. ಅದಾದ ನಂತರ ಒಂದು ವರ್ಷದ ನಂತರ ಆರೋಗ್ಯ ಸಚಿವರ ಒಬ್ಬರು ಕಾರ್ಯದರ್ಶಿಯವರು ಈ ಕಡೆಯವರೇ ಕಾರ್ ಅಂತವ್ರು ಊರಿಗೆ ಬಂದಾಗ ಈ ಹಾಸ್ಪಿಟ್ಲಿಗೆ ವಿಸಿಟ್ ಕೊಟ್ಟು ನಂತರ ಇಲ್ಲಿ ಅಪ್ಪರ್ ಗ್ರೇಡ್ಗೆ ಆಗುವ ಬಗ್ಗೆ ಅವರು ಅದನ್ನ ಸ್ಯಾಂಕ್ಷನ್ ಮಾಡಿದ್ರು. ಅದಾದ ನಂತರ ಈ ಅಭಿವೃದ್ಧಿ ಆಯ್ತು, ಸಮುದಾಯ ಆರೋಗ್ಯ ಕೇಂದ್ರ ಅಪ್ಪರ್ ಗ್ರೇಡ್ಗೆ ಏರ್ತು, ಒಳ್ಳೊಳ್ಳೆ ಡಾಕ್ಟರ್ಗಳು ಬಂದ್ರು, ಡಾಕ್ಟರ್ ವಿಶ್ವನಾಥ್. ಆಮೇಲೆ ನಮಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಿದ್ದಂದ್ರೆ ಹೆರಿಗೆ ಡಾಕ್ಟರ್ ಒಂದು ತೊಂದರೆ. ಪ್ರತಿ ಮೀಟಿಂಗ್ನಲ್ಲೂ ನಾವು ಒಂದು ವರ್ಷ ನಮ್ಮನ್ನು ಮೀಟಿಂಗಿಗೆ ಕರೆಯೋರು. ಆ ಮೀಟಿಂಗ್ನಲ್ಲಿ ನಾವು ಯಾವಾಗಲೂ ನಮಗೆ ಇಲ್ಲಿ ಹೆರಿಗೆ ತಜ್ಞ ಬೇಕು, ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ ಅಂದಾಗ ಪ್ರತಿ ಸಲ ಹೀಗೆ ಮುಂದುವರಿತಾ ಇತ್ತು. ಕೊನೆಗೆ ಒಂದು ಮೀಟಿಂಗಿಗೆ ಹೋಗುವಾಗ ಶ್ರೀನಿವಾಸ್ ಪೂಜಾರಿ ಅವರಿಗೆ ಫೋನ್ ಮಾಡಿ, ಇವತ್ತು ನೀವು ಫೈನಲ್ ಮಾಡಬೇಕು,
ಹೆರಿಗೆ ಡಾಕ್ಟರ್ನ ಕಡ್ಡಾಯವಾಗಿ ಇಲ್ಲಿ ಕೊಡಲೇಬೇಕು, ನಾನು ಇವತ್ತು ಮೀಟಿಂಗಿಗೆ ಹೋಗ್ತೇನೆ, ಏನು ಹೇಳ್ಬೇಕು ಕೇಳಿದಾಗ, ಇಲ್ಲ ಇನ್ನು 1.5-2 ತಿಂಗಳವರೆಗೆ ಡಾಕ್ಟರ್ ನಿಮಗೆ ಕಳಿಸ್ತೇನೆ ನಾನು ಹೆರಿಗೆ ತಜ್ಞರು ಅಂತ ಹೇಳಿದ್ರು. ಮೀಟಿಂಗ್ನಲ್ಲಿ ನಾನು ಅದನ್ನ ಹೇಳಿದಾಗ ಆನಂದ್ ಕುಂದರ್ ಸರ್ ಅವರ ತಕ್ಷಣ, ನೀವು ಇವತ್ತು ನಾಳೆ ಹೆರಿಗೆ ಡಾಕ್ಟರ್ನ ಇಲ್ಲಿಗೆ ಇದು ಮಾಡಿದರೆ ನೆಕ್ಸ್ಟ್ ಡೇನೇ ನಾನು ನಿಮಗೆ ಎಷ್ಟೇ ರೇಟ್ ಇರಲಿ ಆ ಜನರೇಟರ್ ಅಥವಾ ಅದಕ್ಕೆ ಬೇಕಾದ ಅಕ್ವಿಪ್ಮೆಂಟ್ಗಳನ್ನ ನಾನು ಸಹಕಾರ ಕೊಡ್ತೇನೆ, ಕಳಿಸ್ತೇನೆ ಅನ್ನೋ ಭರವಸೆಯನ್ನು ಕೊಡ್ತಾರೆ. ಆ ನಂತರ ಇಲ್ಲಿ ಹೆರಿಗೆ ಡಾಕ್ಟ್ರು ಬಂದರು. ಆನಂದ್ ಕುಂದರು ಏನು ಆಡಿದ ಮಾತಿನ ಪ್ರಕಾರ ಬೇಕಾದ ಸವಲತ್ತನ್ನು ಜನರೇಟರ್ ಹಿಡಿದ ಕೆಲವು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಮೀಟಿಂಗ್ನಲ್ಲೂ ನಾವು ಅವರು ಬಂದ ಮೇಲೆ ಒಳ್ಳೊಳ್ಳೆ ಡಾಕ್ಟರ್ ವಿಶ್ವನಾಥ್ ಡಾಕ್ಟ್ರು, ಇನ್ನು ಮಕ್ಕಳ ಡಾಕ್ಟ್ರು, ಹೆರಿಗೆ ಆರತಿ ಮೇಡಮ್ ಅಂತೂ ಬಹಳ ಚೆನ್ನಾಗಿ ವರ್ಕ್ ಮಾಡುವರು. ದಿವಸಕ್ಕೆ ಎಷ್ಟು ಹೆರಿಗೆ ಮಾಡ್ತಾರೆ ಅಂತ ಹೇಳಿಕ್ಕಿಲ್ಲ. ಇವರೀಗ ಟಾರ್ಗೆಟ್ ಕೊಟ್ಟಿರುವುದು 30 ಜನರ ಹೆರಿಗೆ ಆಗ್ಬೇಕನ್ನೋದು. ಈಗ ಫ್ಯಾಮಿಲಿ ಪ್ಲಾನ್ ಪ್ರಕಾರ ಈ ಜನರಲ್ಲಿ ಇರುವುದು 1 ಅಥವಾ 2 ಮಕ್ಕಳು. ಒಂದು 15-19 ಜನ ಹೆರಿಗೆ ಆದ್ರೆ ಉಳಿದವ್ರು ನಾವು ಎಲ್ಲಿಂದ ಕರ್ಕೊಂಡು ಬರ್ಬೋದು? ನೀವು ಸಿಟಿಯಲ್ಲಿ ಸೌಲಭ್ಯ ಇದೆ, ಬಸ್ ವ್ಯವಸ್ಥೆ ಇದೆ, ಎಲ್ಲ ಇದೆ. ಒಂದು ಹೆರಿಗೆ ನೋವು ಬಂದಾಗ ಅವ್ರು ನೇರವಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ಗ್ರಾಮೀಣ ಪ್ರದೇಶದ ಜನರಿಗೆ ಎಲ್ಲ ಕಾರು ಬಿಟ್ಟು ಒಂದು ಆಟೋ ವ್ಯವಸ್ಥೆ ಇರುವುದಿಲ್ಲ. ಅಂಥದ್ದನ್ನು ನೀವು ಈಗ ಅಪ್ಪರಿಂದ ಲೋವರ್ ಗ್ರೇಡಿಗೆ ಇಳಿಸಿಬಿಟ್ಟು ಗ್ರಾಮೀಣ ಜನರಿಗೆ ತೊಂದರೆ ಮಾಡ್ತಾ ಇದ್ರಿ. 30ರ ಸಂಖ್ಯೆಯನ್ನು ಇಳಿಸಿ ನೀವು ಇಲ್ಲಿ ಹೆರಿಗೆ ಮಕ್ಕಳ ಸಾವು, ಬಾಣಂತಿಯ ಸಾವನ್ನು ಕಡಿಮೆ ಮಾಡಬೇಕಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಹೆರಿಗೆ ಹಾಸ್ಪಿಟಲ್ ಇರಬೇಕು. ಇಲ್ಲಿಯ ಡಾಕ್ಟರ್ಗಳಿಗೆ ಬೇಕಾದ ಸೌಲಭ್ಯವನ್ನು ಕೊಡೋದು ಮಾಡಿ. ನೀವು ಅದು ಆಗುದಿಲ್ಲ ಅಂದ್ರೆ ಇಲ್ಲಿ ಇರುವ ಹಿರಿಯರು ಅಥವಾ ಧನಿಕರು ಯಾರಿದ್ದಾರೆ ಹಾಸ್ಪಿಟ್ಲಿಗೆ ಬೇಕಾದ ಸೌಲಭ್ಯ ಅವ್ರು ಕೊಡ್ತಾರೆ. ನೀವು ಇಲ್ಲಿರುವ ಒಳ್ಳೊಳ್ಳೆ ಡಾಕ್ಟರ್ ಟ್ರಾನ್ಸ್ಫರ್ ಮಾಡುವ ಪ್ರಯತ್ನ ಮಾಡಬೇಡಿ. ಸರಿಯಾದ ವ್ಯವಸ್ಥೆಯಲ್ಲಿ ನಡೆಯುವ ಈ ಸಮುದಾಯ ಭವನದ ಹೆಸರನ್ನು ಹಾಳು ಮಾಡಬೇಡಿ. ನಾವು ಕೇಳ್ತಾ ಇರೋದು ಯಾವ ರಾಜಕೀಯ ಪಕ್ಷದವ್ರು ಇಲ್ಲಿ ಬನ್ನಿ ಅಂತ ಕೇಳ್ತಾ ಇಲ್ಲ. ಇಲ್ಲಿ ಊರಿನವರ ಪ್ರತಿಭಟನೆ ಆಗಿದ್ದು ತೊಂದರೆ ರಾಜಕೀಯದವರಿಗಲ್ಲ, ಸಾರ್ವಜನಿಕರಿಗೆ ಆಗ್ತಾ ಇದೆ ಅಂತ ಒಂದು ಪ್ರತಿಭಟನೆ ನೀವೆಲ್ಲ ಭಾಗಿಯಾಗಿದ್ದೀರಿ. ಇಲ್ಲಿಯ ಡಾಕ್ಟರ್ಸ್ ಯಾರನ್ನೇ ಯಾವುದೇ ಕಾರಣಕ್ಕೂ ಈ ಮೂಲಕ ನಾವು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇರ್ಬೋದು, ರಾಜಕೀಯದವ್ರಿಗೆ ಕೇಳ್ಕೊಳ್ಳೋದು, ಇವರನ್ನೆಲ್ಲ ಇಲ್ಲಿ ಉಳಿಸ್ಕೊಂಡು ಈ ಪ್ರದೇಶದ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇದನ್ನು ಹಾಗೆ ಮುಂದರ್ಸಿಕೊಳ್ಳಿ ಹೋಗಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ನಾನು ಮಾಡ್ತೇನೆ. ಇದು ತುಂಬಾ ಸಂತೋಷದ ವಿಷಯ. ಇನ್ನೊಂದು ಕಡೆ ತುಂಬಾ ನಾಚಿಕೆಗೇಡಿನ ವಿಷಯ. ಯಾಕಂತಂದ್ರೆ ಸರ್ಕಾರ ಇವತ್ತು ಸವಲತ್ತುಗಳನ್ನ ಒಂದ್ ಕೈಲಿ ಕೊಡ್ತದೆ, ಇನ್ನೊಂದು ಕೈ ಕಿತ್ಕೊಳ್ತದೆ ಅನ್ನೋಕೆ ಇದೊಂದು ಉದಾಹರಣೆ. ಕೋಟ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅನ್ನೋದು ನಾನ್ ತಿಳಿದ ಮಟ್ಟಿಗೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿತ್ತು. ಇಲ್ಲಿ ಚಂದ್ರಶೇಖರ್ ಡಾಕ್ಟರ್ ಅಂತ ಇದ್ದಾಗ ನಾನು ನೋಡಿದ್ದೆ. ಅದಾದ ನಂತರ ಈ ವ್ಯವಸ್ಥೆ ಇದೆಯಲ್ಲ, ಇದೆಲ್ಲೋ ನೋಡಿದ್ರೆ ಯಾರೋ ಖಾಸಗೀಕರಣದ ಖಾಸಗಿ ಆಸ್ಪತ್ರೆಯ ಏನೋ ಒಂದು ವ್ಯವಹಾರಕ ಜ್ಞಾನದಿಂದ ವ್ಯವಹಾರದ ಉದ್ದೇಶಕ್ಕೋಸ್ಕರ ಇದನ್ನೊಂದು ಕೆಳದರಿಗೆ ತಗ್ಲಿದ್ರೆ ಬರುವ ಪೇಷಂಟ್ಗಳು ಅಥವಾ ಕಡಿಮೆ ಆಗ್ತಾರೆ. ಕಡೆಗೆ ನಂತರ ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ಮುಚ್ಚಾಕ್ಬಿಟ್ಟು ಖಾಸಗಿ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡೋ ಹುನ್ನಾರ ಏನೋ ಇದೆ ಅನ್ನೋ ಒಂದು ಅನುಮಾನ ಕೂಡ ನಮಗೆ ಕಾಡ್ತಾ ಇದೆ. ಹಾಗಾಗಿ ನಾವೆಲ್ಲ ಕಟಿಬದ್ಧರಾಗಬೇಕು. ಯಾವುದೇ ಕಾರಣಕ್ಕೂ ಈ ಕೋಟ ಹೋಬಳಿಯಲ್ಲಿರುವ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಯಾವುದೇ ಕಾರಣಕ್ಕೂ ಕೆಳ ದರ್ಜೆಗೆ ಇಳಿಸದಂತೆ, ಇಲ್ಲಿಯ ಏನು ಸಲಕರಣೆಗಳಿದೆ ಅದನ್ನು ಎಲ್ಲಿಗೂ ಬೇರೆ ಕಡೆ ತೆಗೆದುಕೊಂಡು ಹೋಗದಂತೆ ವೈದ್ಯರುಗಳನ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರು ನಿಯೋಜಿಸಬೇಕು. ಮತ್ತು ಇಲ್ಲಿನ ವೈದ್ಯರುಗಳನ್ನು ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರದಂತೆ ನಾವೆಲ್ಲ ಹೋರಾಡುವ ಅವಶ್ಯಕತೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಸರಿಯಾಗಿ ನಿಲ್ಲೋಣ ಅಂತ ಹೇಳ್ತಾ, ಈ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸಮಿತಿ ಕುಂದಾಪುರದ ವತಿಯಿಂದ ನಾವು ಸದಾ ಬೆಂಬಲವನ್ನು ನಮಗೆ ನೋಡ್ತೇವೆ ಅಂತ ಹೇಳ್ತಾ ಅವಕಾಶಕ್ಕೆ ಹೊಂದುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಆರೋಗ್ಯ ಕೇಂದ್ರವನ್ನು ಒಂದು ಪುನರನ್ನ ಪ್ರತಿಭಟಿಸಿ ಈ ಭಾಗದ ಕೋಟ ಹೋಬಳಿ ಮಟ್ಟದ ಎಲ್ಲ ಸಂಘ ಸಂಘಟನೆಯವರು ಹಾಗೂ ಗ್ರಾಮಸ್ಥರ ಪ್ರತಿಭಟನೆ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರದ ಎದುರುಗಡೆ ನಡೀತಾ ಇದೆ. ಈಗ ತಾನೇ ಅಧ್ಯಕ್ಷರು ಜ್ಯೋತಿ ಅಕ್ಕ, ಮಾಜಿ ಅಧ್ಯಕ್ಷರಾದ ಸುಶೀಲಕ್ಕ ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಆದರೆ ಸಮುದಾಯ ಆಸ್ಪತ್ರೆಯಲ್ಲಿ ಏನು ಕೆಲಸ ಆಗ್ತಾ ಇದೆ, ಸಮುದಾಯ ಆಸ್ಪತ್ರೆ ಆದ ನಂತರ ನಮ್ಮ ಜನರಿಗೆ ಎಷ್ಟು ಉಪಕಾರ ಆಗಿದೆ, ಇದರಿಂದ ಯಾರೆಲ್ಲ ಪ್ರಯೋಜನ ಪಡ್ಕೊಂಡಿದ್ದಾರೆ ಅವರೆಲ್ಲ ಇವತ್ತು ನಮ್ಮ ಜೊತೆ ಬರಬೇಕಿತ್ತು. ಅದೇ ಒಂದು ನೋವು ಬಿಟ್ರೆ ಮತ್ತೆಲ್ಲ
ಹೆಚ್ಚಿನ ಸಂಖ್ಯೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರು ನಮ್ಮೊಂದಿಗೆ ಇದ್ದು ಈ ಪ್ರತಿಭಟನೆಗೆ ನಮ್ಮೊಂದಿಗೆ ಸಹಕಾರ ಕೊಟ್ಟಿದ್ದಾರೆ. ಸರ್ಕಾರವು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ವೈದ್ಯಕೀಯ ಹಾಗೂ ಶಿಕ್ಷಣ, ಈ ವೈದ್ಯಕೀಯ ಶಿಕ್ಷಣ ಎರಡನ್ನು ಅದು ಖಾಸಗೀಕರಣ ಮಾಡಿ ಹೆಚ್ಚಿನ ಆದಾಯ ಸಂಪಾದಿಸುವ ಒಂದು ನೆಪದಲ್ಲಿ ಸಮುದಾಯ ಆಸ್ಪತ್ರೆಯನ್ನು ಪ್ರಾಥಮಿಕ ಆಸ್ಪತ್ರೆ ಮಾಡುವ ಹುನ್ನಾರವನ್ನು ಮಾಡ್ತಾ ಇದೆ. ಮೊನ್ನೆ ನಾನು ಸದನ ನಡೆಯುವಾಗ ಆರೋಗ್ಯ ಸಚಿವರ ಒಂದು ಉತ್ತರವನ್ನು ಗಮನಿಸಿದ್ದೇನೆ. ಅವರು ಹೇಳ್ತಾರೆ, ಆಸ್ಪತ್ರೆಯಲ್ಲಿ ಹೆರಿಗೆ ಪ್ರಮಾಣ ಕಮ್ಮಿ ಆದ ಆಸ್ಪತ್ರೆಯನ್ನು ನಾವು ತೆಗಿತೇವೆ, ಎಲ್ಲ ಆಸ್ಪತ್ರೆಯನ್ನು ತೆಗೆಯುವುದಿಲ್ಲ ಅಂತ. ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಆರತಿ ಮೇಡಮ್ ಬಂದ ನಂತರ ಅತಿ ಹೆಚ್ಚು ತಿಂಗಳಿಗೆ 26, 28, 23, ಕಮ್ಮಿ ಅಂದ್ರೆ 19 ಹೆರಿಗೆಗಳು ನಮ್ಮ ಆಸ್ಪತ್ರೆಯಲ್ಲಿ ಆಗಿದೆ. ಇದನ್ನು ಗಮನಿಸಬೇಕು ಸರ್ಕಾರ. ಮತ್ತೆ ವೈದ್ಯರಿಗೆ ಹಣ ಕೊಡ್ಲಿಕ್ಕೆ ನಮ್ಮಲ್ಲಿ ಹಣ ಇಲ್ಲ ಎಂಬ ಉದ್ದೇಶದಿಂದ ಮೂಲಭೂತ ಸೌಕರ್ಯವನ್ನು ಸಾಮಾನ್ಯ ಜನರಿಂದ ಕಸಿಕೊಳ್ಳುವುದು ಸರಿಯಲ್ಲ. ಎಲ್ಲ ವಿಷಯದಲ್ಲೂ ಖಾಸಗೀಕರಣ ಒಳಿತಲ್ಲ. ಶಿಕ್ಷಣ ಮತ್ತು ಆರೋಗ್ಯವು ಸರ್ಕಾರಿ ಲೆಕ್ಕದಲ್ಲಿ ಫ್ರೀ ಆದ್ರೆ ಯಾರು ಇಲ್ಲಿ ಬಡವರಿಲ್ಲ. ಇವತ್ತಿನ ಜನರ ದುಡಿಮೆಯೇ ಹೋಗುತ್ತಿರುವುದು ಖಾಸಗಿ ಆಸ್ಪತ್ರೆಗಳಿಗೆ, ಖಾಸಗಿ ಶಾಲೆಗಳಿಗೆ. ಸರ್ಕಾರವು ಮನಸ್ಸು ಮಾಡಿ ಈ ಸಮುದಾಯ ಆಸ್ಪತ್ರೆಯನ್ನು ತಾಲೂಕು ಆಸ್ಪತ್ರೆಯಾಗಿ ಮಾಡಿ ಈ ಆಸ್ಪತ್ರೆಯನ್ನು ಉಳಿಸಿಕೊಡಬೇಕು. ಹಾಗೆ ಈ ಆಸ್ಪತ್ರೆಗೆ ಎಲ್ಲ ಶಾಸಕರು, ಹಿಂದೆ ಆಗಿರುವ ಎಲ್ಲ ಶಾಸಕರು, ಸಂಸದರು ಸಹಕಾರ ಮಾಡಿದ್ದಾರೆ. ಹಾಗೆ ಈ ಊರಿನ ಕೊಡುಗೆ ದಾನಿಯಾದ ಆನಂದ್ ಸಿ ಕುಂದರ್ ಅವರು ಅತಿ ಹೆಚ್ಚಿನ 1/2 ಕೋಟಿಗೂ ಹೆಚ್ಚಿನ ಅನುದಾನವನ್ನು ಕೊಟ್ಟು ಪ್ರತಿ ಮೀಟಿಂಗಿಗೂ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಬಂದು ಸಹ ಡಾಕ್ಟರ್ ಒಳ್ಳೆದು ಕೆಡತನ್ನು ಕೇಳಿಕೊಂಡಿದ್ದಾರೆ. ಹಾಗೆ ಆಸ್ಪತ್ರೆಯಲ್ಲಿ ಯಾವುದೇ ಮೆಡಿಸಿನ್ ಇಲ್ಲದಿದ್ದರೂ ಈಗ ಮಾಧವ್ ಸರ್ ಇದ್ದಾರೆ, ಅವರು ಅದನ್ನು ಮ್ಯಾನೇಜ್ ಮಾಡ್ತಾರೆ. 4 ಲಕ್ಷದವರೆಗೆ ತಿಂಗಳಿಗೆ ಬೇರೆ ಇತರೆ ಖರ್ಚುಗಳು ಬರ್ತದೆ. ಆಸ್ಪತ್ರೆಯ ಎಲ್ಲ ವೈದ್ಯರು ಸೇರಿ ಅವರಿವರನ್ನು ಹಿಡಿದು ಊರಿನ ದಾನಿಗಳನ್ನು ಹಿಡಿದು ಆಸ್ಪತ್ರೆ ನಡೆಸಿಕೊಂಡು ಬಂದಿದ್ದಾರೆ. ಕೋವಿಡ್ ಸಮಯದಲ್ಲಿ ವಿಶ್ವನಾಥ್ ಸರ್ ಇಲ್ಲಿದ್ದಾರೆ. ಕೋವಿಡ್ಗೆ ಲಸಿಕೆ ತೆಗೆದುಕೊಳ್ಳಲಿಕ್ಕೆ ಕೋಟೆ ಪಂಚಾಯಿತು APMC ಗ್ರೌಂಡ್ ನಲ್ಲಿ ಎಕ್ಸ್ಟ್ರಾ ವ್ಯವಸ್ಥೆ ಮಾಡಿದ್ರು, ಆವಾಗ ಸಾಕಾಗುವುದಿಲ್ಲ ಇತ್ತು. ಯಾವುದೇ ಆಸ್ಪತ್ರೆಯನ್ನು ಉಳಿಸಿಕೊಳ್ಳುವಲ್ಲಿ ನಾವೆಲ್ಲ ಛಲ ತೊಡಬೇಕು. ಸರ್ಕಾರವು ಅದನ್ನು ಕೆಳದರ್ಜೆಗೆ ಇಳಿಸಿದ ನಂತರ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನರು ಎತ್ತೆತ್ತುಕೊಳ್ಳಬೇಕು. ಯಾಕಂದ್ರೆ ಇದು ಬರೇ 1-2 ದಿನದಿಂದ ಆಗ್ತಿರುವುದು ಕೆಲಸ ಅಲ್ಲ. 3 ತಿಂಗಳಿಂದ ಸರ್ಕಾರ ಈ ತೀರ್ಮಾನಕ್ಕೆ ಬಂದಿದೆ. ನಾವು ಮಾಧ್ಯಮಗಳಲ್ಲಿ ಹಾಗೂ ಪೇಪರ್ಗಳಲ್ಲಿ ಈ ವಿಷಯವನ್ನು ಓದ್ತಾ ಇದ್ದೇವೆ. ದಯವಿಟ್ಟು ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕಾಗಿ ಈ ಗ್ರಾಮಸ್ಥರ ಪರವಾಗಿ ಈ ಪರಿಸರದ ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. DHO ಸಾಹೇಬರು ಅದು ಹೆಚ್ಚಿನ ಮುತುವರ್ಜಿ ತೆಗೆದುಕೊಂಡು ಈ ಜಿಲ್ಲೆಯ ಪ್ರಥಮ ಹೆರಿಗೆ ಆಸ್ಪತ್ರೆ ಎಂಬ ರೀತಿಯಲ್ಲಿ ಇದನ್ನು ಉಳಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಇವತ್ತಿನ ಪ್ರತಿಭಟನೆಗೆ ನಮ್ಮೊಂದಿಗೆ ಸಹಕಾರ ಕೊಟ್ಟಿರುವ ಎಲ್ಲ ಸಂಘ ಸಂಸ್ಥೆಗಳಿಗೂ ಹಾಗೂ ಕೋಟೆ ಗ್ರಾಮ ಪಂಚಾಯತ್ ಹಾಗೂ ಎಲ್ಲ ದಲಿತ ಸಂಘರ್ಷ ಸಮಿತಿ ಎಲ್ಲ ಸದಸ್ಯರಿಗೂ ನಾವು ಮತ್ತೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ನನ್ನ ಅವಕಾಶಕ್ಕಾಗಿ ಮುಚ್ಚುವಾಗಿಲ್ಲ. ಹಾಗೆ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಿ. ಯಾಕೆ ಅಲ್ಲಿ ಹೆರಿಗೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ಸವಲತ್ತುಗಳು ಕಮ್ಮಿ ಆಗ್ತದೆ. ಆ ಸವಲತ್ತುಗಳನ್ನು ಒದಗಿಸಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗ್ತದೆ. ಅದರಿಂದ ಅದನ್ನೆಲ್ಲ ಒದಗಿಸಿ ಒಂದು ಉತ್ತಮ ಆಸ್ಪತ್ರೆಯಾಗಿ ಕೋಟವನ್ನ ಉಳಿಸಿಕೊಂಡು ಈ ಮೆಡಿಕಲ್ ಕಾರಣದಿಂದಾಗಿ ಜನ ಔಷಧಿ ಕೇಂದ್ರಗಳನ್ನ ಕೂಡ ಮುಚ್ಚುತ್ತಾ ಇದ್ದಾರೆ. ಅದೇ ರೀತಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೂಡ ಮುಚ್ಚಿದ್ರೆ ಮುಂದಿನ ದಿವಸದಲ್ಲಿ ಅವರಿಗೆ ಸರಾಗವಾಗಿ ತಮ್ಮ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ನೆಲೆಯಲ್ಲಿ ಕ್ರಮೇಣವಾಗಿ ಒಂದೊಂದೇ ಹಂತದಲ್ಲಿ ಮುಚ್ಚುತ್ತಾ ಬರ್ತಾರೆ. ನಾವು ಸಾರ್ವಜನಿಕರು ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿವಸದಲ್ಲಿ ನಾವು ನಮ್ಮ ಬಡ ರೋಗಿಗಳಿಗೆ, ಹಣಕಾಸು ಇರುವವರು ಎಲ್ಲಾದ್ರೂ ಒಂದು ಆಸ್ಪತ್ರೆಯಲ್ಲಿ ಏನಾದ್ರೂ ಮಾಡಬಹುದು. ನಮ್ಮಂತ ಸಾಮಾನ್ಯ ಜನಗಳು ಬದುಕುವುದು ಕಷ್ಟ ಆಗ್ತದೆ. ಆದ್ರಿಂದ ಈ ಹೋರಾಟ, ನಮ್ಮ ಏನು ಗುರಿ ಇಟ್ಟಿದ್ದೇವೆ ನಮ್ಮ ಆಸ್ಪತ್ರೆಯನ್ನು ಉಳಿಸಿಕೊಳ್ಳುವುದು, ಅದು ಸಾಧ್ಯ ಆಗುವ ತನಕ ನಮ್ಮ ಹೋರಾಟ ನಿರಂತರವಾಗಿರ್ಲಿ. ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸುವಂತೆ ಮತ್ತೊಮ್ಮೆ ನನ್ನ ಕುಟುಂಬದ 6 ಹೆರಿಗೆಗಳಾದ್ದು ಇದೇ ಆಸ್ಪತ್ರೆಯಲ್ಲಿ. ಎಲ್ಲರೂ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಅಂದಾಗ ನಾನು ಧಿಕ್ಕರಿಸಿ ನನ್ನ ಕುಟುಂಬದ 6 ಹೆರಿಗೆ ಒಳ್ಳೆ ರೀತಿಯಲ್ಲಿ ಆದ್ದು ಇದೇ ಆಸ್ಪತ್ರೆಯಲ್ಲಿ. ಹಾಗೆ
ಇಲ್ಲಿರುವ ಎಲ್ಲ ಸಿಬ್ಬಂದಿಗಳು, ಡಾಕ್ಟರ್ ಇರಬಹುದು, ಸ್ವಚ್ಛತಾ ಸಿಬ್ಬಂದಿ ಇರಬಹುದು, ಎಲ್ಲರೂ ಒಳ್ಳೆ ನಗುಮುಖದ ಸೇವೆಯನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಶಾಸ್ತಾನ ಆಸ್ಪತ್ರೆ, ಸಾಲಿಗ್ರಾಮ ಆಸ್ಪತ್ರೆ, ಕಾರ್ಕಳದ ಆಸ್ಪತ್ರೆ ಮತ್ತು ಈ ನಮ್ಮ ಕೋಟದ ಆಸ್ಪತ್ರೆ ಉತ್ತಮ ಸೇವೆ ಕೊಡುವ ಆಸ್ಪತ್ರೆಗಳು, ಒಳ್ಳೊಳ್ಳೆ ಡಾಕ್ಟರ್ಗಳು ಇದ್ದಾರೆ ಇಲ್ಲಿ. ಬಹುಶಃ ನಾವು ಎತ್ತ ಹೋಗ್ತೇವೆ ವಿಕಾಸ ವಿಕಾಸ ಅಂತೇಳಿ ಇತ್ತ ಆಕಾಶವಾಣಿ ಕಿತ್ಕೊಂಡ್ರಿ. ಆ ಕಡೆಯಿಂದ ಇಡೀ 2 ಜಿಲ್ಲೆಯಲ್ಲಿದ್ದಂತ ಸಕ್ಕರೆ ಕಾರ್ಖಾನೆ ಕಿತ್ತೋಯ್ತು. ಈಗ ನಮ್ಮ ಆಸ್ಪತ್ರೆ ಮುಚ್ಚುವ ಹಂತಕ್ಕೆ ಬಂದಿದ್ರೆ ಬಹಳ ವಿಶೇಷ. ಈ ಸರ್ಕಾರ ಗಾಂಜಾ ಅಫೀಮಿನ ಬಂದ್ ಮಾಡುವ ಬದಲು ಆರೋಗ್ಯ ಕೊಡುವ ಆಸ್ಪತ್ರೆನೇ ಮುಚ್ಚಲಿಕ್ಕೆ ಹೊರಡ್ತದೆ, ಕೆಳ ದರ್ಜೆಗೆ ಮಾಡ್ತದೆ ಅಂದ್ರೆ ಇದು ನಮಗೆ ನಾಚಿಕೆ ಕೇಡು. ಈ ಆಸ್ಪತ್ರೆಯಲ್ಲಿ ಸೇವೆ ಪಡ್ಕೊಂಡವರು ಎಲ್ಲರೂ ಒಟ್ಟಾಗಿದ್ದಿದ್ರೆ ಮತ್ತು ಕೆಲವು ಜನ ಆಗಬೇಕಿತ್ತಿಲ್ಲ. ಇಲ್ಲೊಂದು ನನ್ನ ಸ್ವಂತ ನೆಲವನ್ನು ಮಾತ್ರ ಹೇಳ್ತೇನೆ. ಇಲ್ಲಿ ನನ್ನ ಸೊಸೆ 2ನೇ ಹೆರಿಗೆ ಆದಾಗ ಮಾನವತೆಯಲ್ಲಿ ಕೆಲಸ ಮಾಡಿದ್ರು ಅಂತೇಳಿ ನಾನು ಹಣ ಕೊಡ್ಲಿಕ್ಕೆ ಹೋದರೆ 1 ರೂಪಾಯಿಯನ್ನು ಮುಟ್ಟದೆ ಎಲ್ಲಾ ಕಡೆ ಇವತ್ತು ಲಂಚದ ತಾಂಡವ. ಈ ಆಸ್ಪತ್ರೆ ಸಿಬ್ಬಂದಿಗಳು ನಿಮ್ಮ ಆಶೀರ್ವಾದ ಇಲ್ಲಿ ಸಾಕಂತ ಹೇಳ್ತಾ ನಾನು ಕೊಟ್ಟ ದುಡ್ಡು ನನ್ನ ಕಿಸೆಗೆ ವಾಪಸ್ ಹಾಕಿ ಕಳಿಸಿದ್ದಾರೆ ಅಂತೇಳಿ ಹೆಮ್ಮೆ ಪಡ್ತೇನೆ ನಾನು ಅದರ ಬಗ್ಗೆ. ಹಾಗೆ ಇಲ್ಲಿ ಕೊಟ್ಟಂತ ಸೇವೆಗಳು ಯಾವ ರಾತ್ರಿ ಸಹ ಬಂದಾಗ ಪಾಪ ಡಾಕ್ಟರ್ ಅವರು, ಆರತಿ ಡಾಕ್ಟರ್ ಅವರು, ನಾನು 3 ದಿವಸ ರಜೆ ಇರ್ತೇನೆ, ಅಕಸ್ಮಾತ್ ಹೆರಿಗೆ ನೋವು ಬಂದ್ರೆ ನಾನು ಕುಂದಾಪುರಕ್ಕೆ ತಿಳಿಸ್ತೇನೆ, ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಅದು ಹಾಗೆ ಆಯ್ತು. ಅವ್ರು ರಜೆ ಇದ್ದಾಗ ಇವರು ಕೊಟ್ಟ ಲೆಟರ್ ಕುಂದಾಪುರ ತಗೊಂಡು ಹೋದಾಗ ಅಲ್ಲಿಯೂ ಸಹ ಒಳ್ಳೆ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇವತ್ತು ಸೇರಿ ಜನ ಸಾಲದು. ಈ 14 ಗ್ರಾಮದ ಯಾವ ಪಂಚಾಯತ್ಗಳಿದ್ದಾವೆ ಎಲ್ಲರೂ ಒಟ್ಟಾಗಬೇಕು. ಈ ಪರಿಸರ ಜನರು ಒಟ್ಟಾಗಿ ಯಾವ ಬೆಲೆ ತೆತ್ತಾದ್ರೂ ಈ ಆಸ್ಪತ್ರೆಯನ್ನು ನಾವು ಮೇಲ್ದರ್ಜೆಗೆ ಇನ್ನಷ್ಟು ಏರಿಸಬೇಕು, ಬಿಟ್ಟು ಕೆಳಗೆ ಹೋಗ್ಲಿಕ್ಕೆ ಬಿಡಬಾರದು. ಇದಕ್ಕೆ ಸಂಬಂಧಪಟ್ಟಂತ ಶಾಸಕರಿರ್ಲಿ, ಸಂಸದರಿರ್ಲಿ, ಪಂಚಾಯತಿಯವರಿರ್ಲಿ, ಪ್ರತಿಯೊಬ್ಬರಿಗೂ ಇದನ್ನು ಉಳಿಸಿಕೊಳ್ಳುವ ಹಕ್ಕು ಇದು ನಮ್ಮ ಸೌಕರ್ಯವನ್ನು ಕಸಿದುಕೊಳ್ತಾ ಇದೆ. ನಾನು ಶಾಸಕರಿಗೆ, ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ಕೊಳ್ತಿದ್ದೇನೆ, ನಿಮ್ಗೆ ಸರ್ಕಾರಿ ಆಸ್ಪತ್ರೆ ನಡೆಸಲಿಕ್ಕೆ ಹಣ ಇಲ್ದಿದ್ರೆ ನೀವು ತಗೊಳ್ಳುವಂತ ಲಕ್ಷ ಸಂಬಳದಲ್ಲಿ ಅರ್ಧ ಸಂಬಳವನ್ನು ಬಿಡಿ, ಅದನ್ನ ಈ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಶಾಲೆಯನ್ನು ಉಳಿಸುವಂತ ಕೆಲಸನಾದ್ರೂ ಮಾಡ್ಬೋದಲ್ಲ. ಯಾಕೆ ನಿಮ್ಗೆ ಸರ್ಕಾರಿ ಆಸ್ಪತ್ರೆ ಮೇಲೆ, ಸರ್ಕಾರಿ ಶಾಲೆ ಮೇಲೆ ಕಣ್ಣು? ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಇರುವಂತ ಶಾಲೆಗಳಿರ್ಬೋದು, ಇಡೀ ರಾಜ್ಯದಲ್ಲಿ ಇರುವಂತ ಹಾಸ್ಪಿಟಲ್ಗಳಿರ್ಬೋದು, ಅದನ್ನೆಲ್ಲ ನಡೆಸ್ತಾ ಇರುವಂತವ್ರೆ ಇವತ್ತಿನ ಸರ್ಕಾರದ ಶಾಸಕರುಗಳಿರ್ಬೋದು, ಮಾಜಿ ಶಾಸಕರಿರ್ಬೋದು, ಮಾಜಿ ಮಂತ್ರಿಗಳಿರ್ಬೋದು. ನಿಮ್ಗೆ ಬಂದವರಿಗೆ ಯಾರಿಗೂ ಕೂಡ, ಯಾವ ರಾಜಕಾರಣಿಗಳಿಗೂ ಕೂಡ ಬಡವರ ಮೇಲೆ ಕಾಳಜಿ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಮೊದಲನೇದಾಗಿ ಇರುವಂತದ್ದೇ ಆರೋಗ್ಯದ ಸಮಸ್ಯೆ, ಎರಡನೇದಾಗಿ ಬರುವಂತದ್ದು ಉಚಿತವಾಗಿರುವಂತಹ ಕನ್ನಡ ಶಾಲೆಗಳು. ಇದೆರಡನ್ನು ಕೂಡ ಮುಚ್ಚುವಂತ ಕೆಲಸ ಮಾಡ್ತಿದ್ದೀರಂತ ಹೇಳಿದ್ರೆ ನಿಮ್ಗೆ ಸರ್ಕಾರ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲ ಅಂತಾನೆ ನಾನು ಹೇಳ್ತೀನಿ. ಜನರಿಗೆ ಬೇಕಾಗಿರುವುದಂತದ್ದೇನು? ನೀವು ಯಾರಿಗೋ ಬೇರೆಗಳನ್ನು ಫ್ರೀ ಕೊಡ್ತಾ ನಿಮ್ಮ ರಾಜಕೀಯ ತೀಟೆಗಳನ್ನು ತೀರ್ಸ್ಕೊಳ್ಳೋ ಬದಲು ಎಜುಕೇಶನ್ ಫ್ರೀ ಕೊಡಿ, ಹಾಸ್ಪಿಟಲೈಸ್ ಫ್ರೀ ಮಾಡಿ. ಅದನ್ನು ಬಿಟ್ಕೊಂಡು ನೀವು ಬೇರೆ ನಿಮ್ಮ ರಾಜಕಾರಣಕ್ಕೆ ಇರುವಂತ ಸವಲತ್ತುಗಳನ್ನು ಜನರಿಂದ ಕಿತ್ಕೊಳ್ತಾ ಇದ್ರೆ ಮುಂದೊಂದು ದಿನ ಇದಕ್ಕೆ ತಕ್ಕದಾದ ಪ್ರತಿಕ್ರಿಯೆಯನ್ನು ಜನ ಕೊಡ್ತಾರೆ. ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಇದೊಂದು ಕರಗಂಟೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜನರಿಗೆ ಕೊಡುವಂತ ಮೂಲಭೂತ ಸೌಕರ್ಯವನ್ನು ಯಾವುದೇ ಕಾರಣಕ್ಕೂ ನಾವು ಕಸ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಈಗಾಗಲೇ ಹೇಳಿದ್ರು, ಸುಶೀಲಕ್ಕೆ ಇರ್ಬೋದು, ಜ್ಯೋತಿಯಕ್ಕೆ ಇರ್ಬೋದು, ಈಗ ರಮೇಶ್ ರಾವ್ ಇರ್ಬೋದು, ಎಲ್ಲರೂ ಕೂಡ ಹೇಳಿದ್ರು. ಆದ್ರೆ ಹಿಂದೆ ಈ ಆಸ್ಪತ್ರೆ ಹೇಗಿತ್ತು, ಈಗ ಹೇಗೆ ಆಗ್ತಿದೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಬಹುಶಃ ಈ ಭಾಗದ ಆಸ್ಪತ್ರೆ ಮಾತುಕಳದಿಂದ ಕುಂಬಾಶಿವರೆಗೂ ಕೂಡ ಜನ ಬಂದು ಉಚಿತವಾಗಿ ಚಿಕಿತ್ಸೆ ಪಡೆದಂತ ಒಂದು ಉದಾಹರಣೆಯನ್ನು ನಾವು ನೋಡಿದ್ದೇವೆ. ಹೆಚ್ಚು ಕಮ್ಮಿ ಈ ಭಾಗದಲ್ಲಿ 18 ಗ್ರಾಮ 10ರಿಂದ 15 ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರ್ತದೆ. 35-40 ಗ್ರಾಮಗಳು ಕೂಡ ಈ ಒಂದು ಆಸ್ಪತ್ರೆಗೆ ಸೇರ್ತದೆ. ಒಂದೇ ಒಂದು ಈ ಆಸ್ಪತ್ರೆಯಲ್ಲಿ ಡಿ ದರ್ಜೆ ನೌಕರನ್ನು ಕೊಡ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ. 17 ಹುದ್ದೆಗಳು ಖಾಲಿ ಇದೆ. ಯಾವುದೇ ಒಂದು ಎಕ್ಸ್ರೇ ಇಲ್ಲ, ಯಾವುದೇ ಒಂದು ಇಲ್ಲಿ ಸ್ಕ್ಯಾನಿಂಗ್ ಮಾಡ್ಬೇಕಂದ್ರೆ ಇಲ್ಲ, ಹೆಚ್ಚಿನ ರಕ್ತ ಪರೀಕ್ಷೆ ಇಲ್ಲ. ಮತ್ತೆ ನೀವೇನ್ ಕೇಳ್ತೀರಿ? ಜನ ಬರ್ಬೇಕು. ನಿಮ್ಗೆ ಟ್ರೀಟ್ಮೆಂಟ್, ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ದೊಡ್ಡ ಆಸ್ಪತ್ರೆಯಲ್ಲಿ ಬಿಲ್ ಕಟ್ಕೊಳ್ತೀರಿ. ಬಡವರು ಏನ್ ಮಾಡ್ಬೇಕು? ಬಡವರಿಗಿರುವಂತ ಸವಲತ್ತುಗಳನ್ನು ನೀವು ಕಸಿದುಕೊಳ್ತೀರಿ ಅಂತ ಹೇಳಿದ್ರೆ ನಾಚಿಕೆ ಆಗುದಿಲ್ವ ನಿಮ್ಗೆ? ಸರ್ಕಾರ ನಡೆಸಲಿಕ್ಕೆ ಅಷ್ಟು ಗತಿಗೆಟ್ಟಿದೆಯಾ?
ನೀವೊಂದು ಘೋಷಣೆ ಮಾಡಿ, ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ. ನಾವು ಬೇಡಿ ಆದ್ರೂ ಈ ಆಸ್ಪತ್ರೆಯನ್ನು ಉಳಿಸ್ಕೊಳ್ತೇವೆ. ಆ ತಾಕತ್ತು ಈ ಊರಿನ ಜನರಿಗಿದೆ. ನೀವು ಇಲ್ಲಿಯ ಒಂದು ವ್ಯವಸ್ಥೆಗಳನ್ನು ಕಸ್ಕೊಳ್ಳಿಕ್ಕೆ ಹೋದ್ರೆ ಖಂಡಿತವಾಗಿಯೂ ಅದರ ಪರಿಣಾಮವನ್ನು ಬೇರೆ ರೀತಿಯಲ್ಲಿ ನಾವು ತೋರಿಸ್ತೇವೆ. ನೀವು ಬಡವರಿಗಾಗಿರುವಂತ ಆಸ್ಪತ್ರೆಯನ್ನ, ಬಡವರಿಗಾಗಿರುವಂತ ಶಾಲೆಯನ್ನು ಮುಚ್ಚಲಿಕ್ಕೆ ಹೋದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ ಖಂಡಿತವಾಗಿ ಕಲಿಸ್ತೇವೆ ನಾವು. ಇಡೀ ರಾಜ್ಯದಲ್ಲಿ ವರ್ಷ ಹೋದಾಗೂ ನಿಮ್ಮ ಬಜೆಟಿನ ಗಾತ್ರ ದೊಡ್ಡದಾಗುತ್ತೆ. 1 ಲಕ್ಷ ಕೋಟಿ ಇದ್ದು ಇವತ್ತು 3.5 ಲಕ್ಷ ಕೋಟಿ ಬಜೆಟ್ ಗಾತ್ರವನ್ನು ಮಾಡ್ತೀರಿ. ಯಾಕೆ? ನಿಮ್ಗೆ ಬೇರೆ ಬೇರೆ ಕಾಮಗಾರಿಗಳನ್ನು ಮಾಡಿ, ಬಿಲ್ಲನ್ನು ತಿನ್ಲಿಕ್ಕ ಕಾಮಗಾರಿಗಳನ್ನು ಮಾಡಿ. ಇದು ನಿಮ್ಗೆ ಕಾಣುದಿಲ್ವಾ? ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಬೇಕನ್ನುವಂತ ಒಂದು ಸೌಜನ್ಯ ಕೂಡ ನಿಮ್ಗಿಲ್ವಾ? ಅಥವಾ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕನ್ನುವಂತ ಒಂದು ವ್ಯವಧಾನ ಕೂಡ ನಿಮ್ಗಿಲ್ವಾ? ನಿಮ್ಮ ಬಜೆಟ್ ಗಾತ್ರ ನೋಡಿದ್ರೆ 3.5 ಲಕ್ಷ ಕೋಟಿ. ಇಲ್ಲಿ ಒಂದು ಸರ್ಕಾರಿ ಶಾಲೆ ಆಸ್ಪತ್ರೆಯನ್ನು ಉಳಿಸ್ಕೊಳ್ಳುವಂತ ಯೋಗ್ಯತೆ ನಿಮ್ ಸರ್ಕಾರಕ್ಕಿಲ್ಲ. ಯಾವುದೇ ಸರ್ಕಾರಗಳಿರ್ಬೋದು. ಬಡವರಿಗಾಗಿರುವಂತ ವ್ಯವಸ್ಥೆಗಳನ್ನು ನೀವು ಉಳಿಸ್ಕೊಳ್ಳೇಬೇಕು. ಇಡೀ ಉಡುಪಿ ಜಿಲ್ಲೆಯಲ್ಲಿ ಬಹುಶಃ ಹೇಳಿದ್ರು ಆವಾಗ, ಇಡೀ ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಹೆರಿಗೆ ಆಗ್ತಿರುವಂತ ಆಸ್ಪತ್ರೆ ಇದ್ರೆ ಈ ಕೋಟಾ ಸಮುದಾಯ ಆರೋಗ್ಯ ಕೇಂದ್ರ. ಇಂಥ ಒಂದು ಆಸ್ಪತ್ರೆಯ ಮೇಲೆ ನಿಮ್ಗೆ ಕಣ್ಣು ಬಿದ್ದಿದೆ ಅಂತ ಹೇಳಿದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು? ನೀವೇನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಒಂದ್ ಕಡೆ ನೀವು ಘೋಷಣೆಯನ್ನು ಮಾಡ್ತೀರಿ ವಿಧಾನಸೌಧದಲ್ಲಿ ಕೂತ್ಕೊಂಡು, ಬಡವರ ಸರ್ಕಾರ, ಬಡವರಿಗಾಗಿ ನಾವು ಏನ್ ಮಾಡ್ಲಿಕ್ಕೂ ಸಿದ್ಧರಿದ್ದೇವೆ. ಇನ್ನೇನ್ ಕೊಡಕ್ ಸಾಧ್ಯ ಇದೆ ಸ್ವಾಮಿ ನಿಮ್ಮ ಹತ್ರ? ಬಡವರಿಗಾಗಿರುವಂತ ಎಲ್ಲವನ್ನೂ ಕಿತ್ಕೊಂಡಾಯ್ತು. ಇರುವಂತ ಒಂದು ಆರೋಗ್ಯ ವ್ಯವಸ್ಥೆಯನ್ನು ನೀವು ಕಿತ್ಕೊಂಡ್ರೆ, ಅಂದ್ರೆ ನಮ್ಗೀಗ ಯೋಚನೆ ಬರ್ತಾ ಇರೋದು, ಮೇಲ್ದರ್ಜೆಯ ದೊಡ್ಡ ಹಂತದ ಎಲ್ಲ ಆಸ್ಪತ್ರೆಗಳು ಕೂಡ ನಿಮ್ಮ ಹತೋಟಿಯಲ್ಲಿದೆ, ರಾಜಕಾರಣಿಗಳ ಹತೋಟಿಯಲ್ಲಿದೆ. ಎಲ್ಲ ಆಸ್ಪತ್ರೆಗಳನ್ನು ನೀವು ನೋಡ್ಬೋದು. ಆಲ್ಮೋಸ್ಟ್ 100ಕ್ಕೆ 80% ಆಸ್ಪತ್ರೆಗಳು ಕೂಡ ಇವತ್ತು ರಾಜಕಾರಣಿ, ಮಿನಿಸ್ಟ್ರು, ಮಾಜಿ ಮಂತ್ರಿ, ಮಾಜಿ ಶಾಸಕರ ಒಂದು ಹಿಡಿತದಲ್ಲಿದೆ. ಅವರಿಗೆ ಅನುಕೂಲ ಮಾಡುವ ಒಂದು ಉದ್ದೇಶದಿಂದಲೇ ಈ ಬಡವರಿಗೆ ಸಿಗುವಂತ ಸವಲತ್ತುಗಳನ್ನು ಕಸಿದುಕೊಳ್ತಿದ್ದೀರೋ ಎನ್ನುವಂತ ಭಾವನೆ ಈಗ ನಮಗೆ ಮೂಡ್ತಾ ಇದೆ. ಬಹುಶಃ ನಿಮ್ಮ ಯೋಚನೆ ತಪ್ಪಾಗಿರ್ತದೆ. ಬಡವರಿಗಿರೋ ಸವಲತ್ತನ್ನು ಕಿತ್ಕೊಂಡ್ರೆ ಅಲ್ಲಿ ನಮ್ಮ ಆಸ್ಪತ್ರೆಗೆ ಜನ ಬರ್ತಾರೆ ಅನ್ನುವಂತ ಯೋಚನೆ ನಿಮ್ಗಿರ್ಬೋದು. ಯಾವುದೇ ಕಾರಣಕ್ಕೂ ಈ ಭಾಗದ ಜನ ಬುದ್ಧಿವಂತರಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ವ್ಯವಸ್ಥೆಯನ್ನು ಹಾಳು ಮಾಡ್ಲಿಕ್ಕೆ ಬಿಡೋದೇ ಇಲ್ಲ. ಇಲ್ಲಿ ನಿಮ್ಗೆ ನೆನಪಿರ್ಬೋದು, ಹೆಚ್ಚು ಕಡಿಮೆ 2 ಕೋಟಿ ರೂಪಾಯಿ ಮೇಲೆ ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನೀವು ಹಾಕಿದ್ದೀರಿ. ನಿಮ್ಗೆ ಆ ಆಲೋಚನೆ ಕೂಡ ಇಲ್ವಾ? 2 ಕೋಟಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನೀವು ಹಾಕಿದ್ರೆ ಬಹುಶಃ 1 ಕೋಟಿ ಸಾರ್ವಜನಿಕರು ಒಟ್ಟು ಮಾಡಿಕೊಟ್ಟಿದ್ದಾರೆ. ಬೇರೆ ಬೇರೆ ಕಾರಣಗಳಿಂದ, ದಾನಿಗಳ ನೆರವಿನಿಂದ ಇವತ್ತು ಸಾರ್ವಜನಿಕರು ಒಟ್ಟು ಮಾಡಿಕೊಟ್ಟಿದ್ದಾರೆ. ನೀವು ಘೋಷಣೆ ಮಾಡಿ, ಸರ್ಕಾರ ಘೋಷಣೆ ಮಾಡ್ಲಿ, ಇವತ್ತೇ ಘೋಷಣೆ ಮಾಡ್ಲಿ, ನಾಳೆಯಿಂದ ಈ ಆಸ್ಪತ್ರೆಯನ್ನು ಈ ಊರಿನ ಜನ ಖಂಡಿತವಾಗಿ ನಡೆಸ್ತಾರೆ. ಆ ತಾಕತ್ತಿದೆ ಈ ಊರಿನ ಜನರಿಗೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇನೆ ಅಂತ ಹೇಳಲಿಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ. ಹಾಗಾಗಿ ಸರ್ಕಾರಕ್ಕೆ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಸಾಂಕೇತಿಕವಾಗಿ ಬಹುಶಃ ನೀವು ಎನ್ಸ್ಕೊಂಡಿರ್ಬೋದು ಇಷ್ಟೇ ಜನ ಅಂತ. ಇವತ್ತು ನಾವು ಸಾಂಕೇತಿಕವಾಗಿ ಇಲ್ಲಿ ಹಾಸ್ಪಿಟಲ್ ಪೇಷಂಟ್ಗಳಿದ್ದಾರೆ, ಅವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಸಾಂಕೇತಿಕವಾಗಿ ಇಷ್ಟು ಜನ ಬಂದಿದ್ದೇವೆ ಹೊರತು, ಇಲ್ಲ ಅಂದ್ರೆ ಒಂದೇ ಒಂದು ಕರೆ ಕೊಟ್ರೆ ನಾಳೆ ದಿನ ಲಕ್ಷ ಜನ ಈ ಭಾಗದಲ್ಲಿ ಸೇರ್ತಾರ ಅನ್ನೋದು ತಮ್ಮ ಗಮನಕ್ಕೆ ಇರಬೇಕು. ಲಕ್ಷ ಜನ ಇಲ್ಲಿ ಸೇರ್ತಾರ ಅನ್ನೋದು ತಮ್ಮ ಗಮನಕ್ಕೆ ಇರಬೇಕು. ಕೋಟ ಅನ್ನೋದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೋಟ ಶಿವರಾಮ್ ಕಾರಂತರ ನಾಡ್ ಅನ್ನೋದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಬಹುಶಃ ಅವರು ಇವತ್ತಿದ್ದಿದ್ರೆ ಸರ್ಕಾರದ ಕಿವಿ ಹಿಂಡ್ತಾ ಇದ್ರು, ಮುಖ್ಯಮಂತ್ರಿಗಳನ್ನು ಎಚ್ಚರಿಸ್ತಾ ಇದ್ರು. ಇಂಥ ಒಂದು ಸ್ಥಿತಿ ಬರ್ಲಿಕ್ಕೆ ಅವ್ರು ಬಿಡ್ತಾ ಇರ್ಲಿಲ್ಲ. ಅವರನ್ನು ಕೂಡ ಇವತ್ತು ನೆನ್ಪು ಮಾಡ್ಕೊಳ್ತಾ ಇದ್ದೇವೆ. ಅಂತ ಒಂದು ಶ್ರೇಷ್ಠ ಜ್ಞಾನಪೀಠ ಪುರಸ್ಕೃತರಿರುವಂತ ಈ ನಾಡಿನಲ್ಲಿರುವಂತ ಈ ಒಂದು ಆಸ್ಪತ್ರೆಯನ್ನು ಮುಚ್ಚುವಂತ ಕೆಲಸ ಮಾಡಬೇಡಿ. ನೀವು ಈ ಹಿಂದೆ ಶಾಸಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ನೆನ್ಪಿರ್ಬೇಕು, ಇದು ಕೋಟ ಅನ್ನೋದು ಹೋಬಳಿ ಮಟ್ಟದಲ್ಲಿದೆ. ಮುಂದಿನ ದಿನ ತಾಲೂಕು ಮಟ್ಟಕ್ಕೆ ಹೋಗುವಂತ ಎಲ್ಲ ವ್ಯವಸ್ಥೆಗಳು ಕೂಡ ನಡೀತಾ ಇದೆ. ಬಹುಶಃ 1-2 ವರ್ಷಗಳಲ್ಲಿ ಕೂಡ ಅದು ಕೂಡ ನಡೀಬಹುದು. ಅಂತ ಒಂದು ತಾಲೂಕು ಮಟ್ಟದಲ್ಲಿರುವಂತ ಈ ಒಂದು ಆಸ್ಪತ್ರೆಯನ್ನ ನೀವು ಕೆಳದರ್ಜೆಗೆ ಇಳಿಸ್ತೀರಂತ ಹೇಳಿದ್ರೆ ನೀವು ಸರ್ಕಾರಕ್ಕೆ ಏನ್ ಹೇಳ್ಬೇಕು? ಯಾವ ರೀತಿ ನಾವು ಮಾತಾಡ್ಬೇಕು? ಹಾಗಾಗಿ ತಾವು ಇದೆಲ್ಲವನ್ನು ಮನಗಾಣಬೇಕು. ಇಲ್ಲಿ ಯಾರ್ಯಾರು ಏನೇನು ಮಾತಾಡ್ತೀರ ಅನ್ನೋದನ್ನು ಕೂಡ ನೀವು ಸರ್ಕಾರ, ಜನಪ್ರತಿನಿಧಿಗಳು ಮನಗಂಡು ಮುಂದಿನ ದಿನಗಳಲ್ಲಿ ಈ ಒಂದು ಆಸ್ಪತ್ರೆಯನ್ನು ಯಾವುದೇ ಕಾರಣಕ್ಕೂ ನಾವು ಕೆಳದರ್ಜೆಗೆ ಇಳಿಸ್ಲಿಕ್ಕೆ ಬಿಡುವುದಿಲ್ಲ. ಇದನ್ನು ಮೇಲ್ದರ್ಜೆಗೆ ಏರಿಸುವಂತ ಪ್ರಯತ್ನಕ್ಕೆ ಏನ್ ಬೇಕು ಹೇಳಿ, ಆ ಸಹಕಾರವನ್ನು ನಾವು ಈ ಊರಿನ ಜನ ನಾವು ಕೊಡ್ತೇವೆ ಅನ್ನೋದನ್ನ ಹೇಳ್ತಾ, ನಿಮ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ
DH ಅವರು ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ, ಬಂದು ಸೇರ್ಕೊಳ್ಬಹುದು. ಅವರಿಗೆ ಸರ್ಕಾರದ ಮುಖಾಂತರ ಮನವಿ ಕೊಡ್ಲಿಕ್ಕಿದ್ದೇವೆ. ಇನ್ನು ಕೆಲವೇ ಕ್ಷಣದಲ್ಲಿ ಅವರು ಬಂದಾಗ ನಾವು ನಮ್ಮ ಮನವಿಯನ್ನು ಕೂಡ ಅವರಿಗೆ ಕೊಟ್ಟು ಮುಂದಿನ ಏನು ನಮ್ಮ ಹೋರಾಟ ಇದೆ ಅದನ್ನು ನಾನು ಕೂಡ ಕರ್ಕೊಂಡು ಬಂದೆ. ಆಗ ಆರತಿ ಮೇಡಮ್ ನಮ್ಗೆ ಸಮುದಾಯ ಆರೋಗ್ಯ ಕೇಂದ್ರವನ್ನು ಬೇಕೇ ಬೇಕು. ಸಮುದಾಯ ಆರೋಗ್ಯ ಕೇಂದ್ರವನ್ನು ಬೇಕೇ ಬೇಕು. ಸಮುದಾಯ ಆರೋಗ್ಯ ಕೇಂದ್ರವನ್ನ ಮತ್ತು ಕೂಡ ಕೆಳದರ್ಜೆಗಲ್ಲ ಮೇಲ್ದರ್ಜೆಗೆ ಏರಿಸುವಂತ ಕೆಲಸವನ್ನು ನೀವು ಆರೋಗ್ಯ ಸಚಿವರೊಂದಿಗೆ ಮಾತನಾಡಿ ಮಾಡ್ಬೇಕನ್ನೋದನ್ನು ಕೂಡ ನಾವು ಇವತ್ತಿನ ದಿನ ಮನವಿ ಮಾಡಿಕೊಳ್ಳಲಿಕ್ಕಿದ್ದೇವೆ. 10-15 ದಿವಸದಿಂದ ಈ ರೀತಿಯ ಒಂದು ಮಾತು, ಒಂದು ಗುಸುಗುಸು ನಮ್ಮ ಕಿವಿಗೆ ಬಿತ್ತು. ಕೋಟ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿ ಹಿಂದೆ ಇತ್ತು ಅದು. ಅದನ್ನ ಸರ್ಕಾರ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಹೇಳಿ ಅದನ್ನ ಮೇಲ್ದರ್ಜೆಗೆ ಏರಿಸಿ ಜನರಿಗೆ ಬಹಳಷ್ಟು ಸವಲತ್ತುಗಳನ್ನ ಕಲ್ಪಿಸಿಕೊಟ್ಟಿತ್ತು. ಆದ್ರೆ ಹಠಾತ್ ಈಗ ಸಮುದಾಯ ಆರೋಗ್ಯ ಕೇಂದ್ರವನ್ನ ಕಿತ್ತುಕೊಂಡು ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸ್ಥಾನಮಾನವನ್ನ ಕೋಟ ಈ ಆಸ್ಪತ್ರೆಗೆ ನೀಡ್ತಾ ಇದ್ದಾರೆ ಎನ್ನುವ ವರ್ತಮಾನ ಕಿವಿಗೆ ಬಿದ್ದಾಗ ನಾವೆಲ್ಲ ಬಹಳ ನೊಂದ್ಕೊಂಡ್ವಿ. ಯಾಕೆ ಹೀಗಾಗ್ತಾ ಇದೆ, ಇದ್ರ ಹಿಂದೆ ಯಾರಲ್ಲೇ ಇದ್ದಾರೆ, ವಿನಾಕಾರಣ ಈ ರೀತಿಯ ನಡವಳಿಕೆ ಯಾಕೆ ಅಂತ ಹೇಳಿ ಮತ್ತೆ ನಮಗೆ ಒಂದು ತಲೆಗೆ ಬಂತು, ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕಾ ಬೇಡವಾ, ಅಥವಾ ಜನಪ್ರತಿನಿಧಿಗಳು ಬೇರೆ ಯಾರಾದ್ರೂ ಇದ್ರ ವಿರುದ್ಧ ಸದನದಲ್ಲಿ ಅಥವಾ ಬೇರೆ ಬೇರೆ ವೇದಿಕೆಯಲ್ಲಿ ಧ್ವನಿ ಎತ್ತಾರ ಎನ್ನುವುದನ್ನ ಸ್ವಲ್ಪ ದಿನ ಕಾದ್ ನೋಡಿದೆವು ನಾವು. ಆದ್ರೆ ಯಾರು ಕೂಡ ಇದ್ರ ಬಗ್ಗೆ ಆ ಧ್ವನಿ ಎತ್ತಲಿಕ್ಕೆ ಆಗ್ಲಿಲ್ಲ, ತಯಾರಿರ್ಲಿಲ್ಲ. ಅನಿವಾರ್ಯ ಕಾರಣಗಳಿಂದಾಗಿ ಕೊನೆಗೆ ನಾವು ನಾಗರಿಕರಾಗಿ ಜನರ ಭಾವನೆಗಳನ್ನ ನಾವು ಹೇಳಬೇಕು. ಜನರಿಗೆ ಈ ಸರ್ಕಾರಿ ಆಸ್ಪತ್ರೆ ಇಲ್ಲಿ ಉಳಿಬೇಕು ಎನ್ನುವ ಭಾವನೆ ಇದೆ, ಅದನ್ನ ನಾವು ಮುಂದೆ ತಗೊಂಡು ಹೋಗ್ಬೇಕು ಎನ್ನುವ ಪ್ರಾಮಾಣಿಕ ಪ್ರಯತ್ನದ ಭಾಗವಾಗಿ ನಾವು ಈ ಪ್ರತಿಭಟನೆಯನ್ನ ಇವತ್ತಿಲ್ಲಿ ಹಮ್ಮಿಕೊಂಡಿದ್ದೇವೆ. ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸಲಿಕ್ಕೆ ಇಚ್ಛಿಸ್ತೇನೆ ಏನಪ್ಪಾ ಅಂತ ಹೇಳಿದ್ರೆ, ಇದ್ರ ಹಿಂದೆ ಯಾವುದೇ ರಾಜಕೀಯ ಹಿತಾಸಕ್ತಿ ಇಲ್ಲ, ಯಾವುದೇ ರಾಜಕೀಯ ಹಿತಾಸಕ್ತಿ ಇಲ್ಲ. ಇದು ಯಾವ ರಾಜಕಾರಣಿಗಳ ವಿರುದ್ಧ ಮಾಡೋ ಪ್ರತಿಭಟನೆ ಅಲ್ಲ. ನಿನ್ನೆ ನಂಗೆ 2-3 ಜನ ಫೋನ್ ಮಾಡಿದ್ರು, ಅದು ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ ಮರರೆ ಅಂತ ಹೇಳಿ. ಹಾಗಲ್ಲ, ಅದು ನೀವೆಲ್ಲ ಕೆಲಸ ಮಾಡ್ಬೇಕಿತ್ತು, ನೀವು ಮಾಡ್ಲಿಲ್ಲ, ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ. ಯಾಕೆ ಹೇಳಿದ್ರೆ ಜನರು ಇವತ್ತು ಯಾವುದೇ ರಾಜಕೀಯ ಪಕ್ಷಕ್ಕೆ ಓಟ್ ಹಾಕ್ಲಿ, ರಾಜಕೀಯ ಪಕ್ಷದ ಕಾರ್ಯಕರ್ತರೇ ಆಗಿರ್ಲಿ, ಅದೇನದು ಪ್ರಶ್ನೆ ಬರೋದಿಲ್ಲ. ಆದ್ರೆ ಈ ರೀತಿಯ ಒಂದು ಸಮರ್ಥನೆ ಇಲ್ಲದ ನಿರ್ಧಾರಗಳನ್ನ ಸರ್ಕಾರ ತಕೊಂಡಾಗ ನಾವು ಅದನ್ನ ಪ್ರತಿಭಟನೆ ಮಾಡಲೇಬೇಕು. ಅದು ಜನರ ಕರ್ತವ್ಯ. ಇವತ್ತು ಮಗು ಹತ್ರ ಮಾತ್ರ ತಾಯಿ ಹಾಲು ಉಣಿಸ್ತಾಳೆ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದದ್ದು ಬಹಳ ನಿರೀಕ್ಷೆಯಿಂದ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಅದು ಮೇಲ್ದರ್ಜೆಗೆ ಏರಿದೆ. ಅದ್ರ ಹಿಂದೆ ಅನೇಕ ನಮ್ಮ ಜನಪ್ರತಿನಿಧಿಗಳು ಆಗಿನ ಸರ್ಕಾರ ಕೆಲಸ ಮಾಡಿದ್ರೆ ನಮಗೆಲ್ಲ ಗೊತ್ತಿದ್ದ ವಿಚಾರ. ಸನ್ಮಾನ್ಯ ಆನಂದ್ ಸಿ ಕುಂದರ್ ಅವರು ತನ್ನೆಲ್ಲ ಆದ ಎಲ್ಲ ಪ್ರಯತ್ನವನ್ನ ಮಾಡಿ ಈ ಆಸ್ಪತ್ರೆಗೆ ಬೇಕಾದ ಎಲ್ಲ ಸವಲತ್ತುಗಳನ್ನ ಅವರು ನೀಡಿದ್ದಾರೆ, ಅದು ನನಗೆ ಗೊತ್ತಿದೆ. ಜೊತೆಗೆ ನನ್ನ ಕಕ್ಷಿಗಾರೊಬ್ಬರು ಬೆಂಗಳೂರಿನಲ್ಲಿದ್ದಾರೆ, 3-4 ಜನ ಬ್ರಾಹ್ಮಣರವರು, ಅಣ್ಣ ತಮ್ಮ. ಮೊನ್ನೆ ಬಂದು ಇಲ್ಲಿ ನೋಡಿ ಸುಮಾರು 1.5 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಅನ್ನ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರದ್ದೊಂದು ಟ್ರಸ್ಟ್ ಇದೆ, 1.5 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಅನ್ನ ಮಾಡ್ಕೊಂಡು ಇಲ್ಲಿ ಬೇಕಾದ ಎಲ್ಲ ಸವಲತ್ತುಗಳನ್ನ ನಾವು ಕೊಡ್ತೇವೆ ಅಂತ ಹೇಳಿ. ನಮ್ಮ ರೋಟರಿ ಸಂಸ್ಥೆಯವರು ಈ ಆಸ್ಪತ್ರೆಗೆ ಬೇಕಾದ ಹಲವು ಸವಲತ್ತುಗಳನ್ನ ಕೊಟ್ಟಿದ್ದಾರೆ, ಕೊಡ್ಲಿಕ್ಕೆ ಇನ್ನೂ ತಯಾರಿದ್ದಾರೆ. ಮತ್ತೆ ಈ ಆಸ್ಪತ್ರೆಯ ಪರಂಪರೆಯನ್ನ ನಾವು ನೋಡುವಾಗ ಎಂತೆಂತ ಡಾಕ್ಟರ್ಸ್, ಜನಪ್ರಿಯ ಡಾಕ್ಟರ್ಗಳು, ಒಂದು ನಿಷ್ಪ್ರಹ ಸೇವಾ ಮನೋಭಾವದ ವೈದ್ಯರುಗಳು ಇಲ್ಲಿ ಬಂದು ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಡೆಂಟಿಸ್ಟ್ ಒಬ್ಬರಿದ್ದಾರೆ ಮೇಡಮ್, ಅವ್ರ ಬಗ್ಗೆ ಅನಾಲಿನಿ ಅವ್ರ ಹೆಸರು. ಒಳ್ಳೆಯ ಸವಲತ್ತುಗಳನ್ನ, ಆರೋಗ್ಯ ಚಿಕಿತ್ಸೆಯನ್ನ ಜನರಿಗೆ ಕೊಡ್ತಾರೆ, ಜನರನ್ನ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಮ್ಮ ಡಾಕ್ಟರ್ ವಿಶ್ವನಾಥ್ ಇದ್ರು, ಡಾಕ್ಟರ್ ಮಾಧವ್ ಇದ್ರು. ಇವರೆಲ್ಲರ ಹೆಸರನ್ನ ನಾವು ಪ್ರತಿ ಜನರ ಬಾಯಲ್ಲಿ ಇವತ್ತು ಕೋಟದಲ್ಲಿ ಕೇಳ್ತಾ ಇದ್ದೇವೆ. ಡಾಕ್ಟರ್ ಸೇವಾ ನ್ಯೂನತೆಯಿಂದ ಈ ಆಸ್ಪತ್ರೆ ಇವತ್ತು ಕೆಳದರ್ಜೆಗೆ ಹೋಗ್ತಾ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಡಾಕ್ಟರ್ಸ್, ವೈದ್ಯರು ಕೂಡ ಜನರಿಗೆ ತಮ್ಮ ಶಕ್ತಿ ಮೀರಿ ವಿತ್ ಆಲ್ ಕಮಿಟ್ಮೆಂಟ್ ಅವರು ಸೇವೆಯನ್ನ ಕೊಟ್ಟಿದ್ದಾರೆ.
ಡಾಕ್ಟರ್ ತಪ್ಪಿನಿಂದ ಇವತ್ತು ಇದು ಕೆಳದರ್ಜೆಗೆ ಹೋಗ್ತಾ ಇಲ್ಲ, ಅದನ್ನ ನಾವು ತಿಳ್ಕೊಳ್ಬೇಕು. ಅದ್ರ ಜೊತೆಗೆ ಊರಿನವರ ಸಹಾಯ ಸಹಕಾರದ ಕೊರತೆಯಿಂದ ಈ ಸಮುದಾಯ ಆರೋಗ್ಯ ಕೇಂದ್ರ ಇವತ್ತು ಕೆಳದರ್ಜೆಗೆ ಹೋಗ್ತಾ ಇಲ್ಲ, ಅಥವಾ ರೋಗಿಗಳು ಬರುವ ಸಂಖ್ಯೆ ಕೂಡ ಇಲ್ಲಿ ಕಡಿಮೆಯಾಗಿ ಇದು ಹೋಗ್ತಾ ಇಲ್ಲ. ಈಗ ನಮ್ಮ ಕೋಟಾ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಪಾಂಡುಪೂಜಾ ನನಗೊಂದು ಅಂಕಿಅಂಶವನ್ನು ಕೊಟ್ಟರು. ಸರ್ಕಾರದ ನಾರ್ಮ್ಸ್ ಏನಿದೆ, ಗೈಡ್ಲೈನ್ಸ್ ಏನಿದೆ, ಪ್ರತಿ ತಿಂಗಳು ಪ್ರತಿ ವರ್ಷ ಇಂತಿಷ್ಟು ಪೇಷಂಟ್ಗಳು ಬರಬೇಕು, ಇಂತಿಷ್ಟು ಹೆರಿಗೆ ಆಗ್ಬೇಕು ಅಂತ ಹೇಳಿ ಆ ಅಂಕಿಅಂಶಗಳನ್ನ ನಾವು ತೆಗೆದು ನೋಡಿದಾಗ ಸಣ್ಣ ಸಣ್ಣ ವ್ಯತ್ಯಾಸಗಳು ಇದೆ ಬಿಟ್ರೆ ಕಳೆದ 5-6 ವರ್ಷದ ಹಿಂದೆ ಈಚೆಗೆ ಒಂದೊಂದು ಪೇಷಂಟ್ ಎಲ್ಲೋ ಹೆಚ್ಚು ಕಡಿಮೆ ಇದೆ ಬಿಟ್ರೆ ಅಷ್ಟೊಂದು ವ್ಯತ್ಯಾಸವನ್ನ ಆ ಅಂಕಿಅಂಶದಲ್ಲಿ ನಮಗೆ ಕಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಮಗಳ ಹೆರಿಗೆ ಅಲ್ಲೇ ಮಾಡಿಸ್ಕೊಂಡು ನಾವು 3-4 ದಿವಸ ಅಲ್ಲೇ ಇತ್ತು ಬಂದದ್ದು ಅಂತ ಹೇಳಿ. ಶಂಕರನಾರಾಯಣ ಭಾಗದವರು ನನ್ನ ಹತ್ರ ಅನೇಕ ಬಾರಿ ನಮ್ಮ ಆಸ್ಪತ್ರೆಯನ್ನು ಹೊಗಳಿ ಮಾತಾಡಿದ್ದಾರೆ. ಸಿದ್ದಾಪುರದ ಭಾಗದವರು ನಮ್ಮ ಆಸ್ಪತ್ರೆಯನ್ನು ಹೊಗಳಿ ಮಾತಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟದ ಟ್ರೀಟ್ಮೆಂಟ್ ಅನ್ನ ಖಂಡಿತವಾಗಿ ಕೊಡ್ತಾ ಇದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ನಮ್ಮ ಇಲ್ಲಿಯ ಸ್ಥಳೀಯ ಜನರು ಕೂಡ ಆಸ್ಪತ್ರೆಯ ಬಗ್ಗೆ ಒಂದು ಭಾವನಾತ್ಮಕ ಸಂಬಂಧವನ್ನ ಹೊಂದಿದ್ದಾರೆ. ಎಲ್ಲ ರೀತಿಯ ನೆರವುಗಳನ್ನ ಕೂಡ ಸ್ಥಳೀಯ ಜನರು ಆಸ್ಪತ್ರೆಗೆ ಕೊಡ್ತಾ ಇದ್ದಾರೆ. ನನಗೆ ಬಹಳ ಘಾಸಿ ಆಗುದಂತ ಹೇಳಿದ್ರೆ, ಇಲ್ಲಿ ಒಂದು ಪೋಸ್ಟ್ ಮಾರ್ಟಮ್ ಕೇಂದ್ರ ಇದೆ. ಕಳೆದ ಅನೇಕ ವರ್ಷಗಳಿಂದ ಅಲ್ಲಿಗೆ ಡಿ ಗ್ರೂಪ್ ನೌಕರರೇ ಇಲ್ಲ. ನಾವು ಇಲ್ಲಿ ಏನಾದ್ರೂ UDR ಆದ್ರೆ ಏನಾದ್ರೂ ಪೋಸ್ಟ್ ಮಾರ್ಟಮ್ ಬೇಕಿದ್ರೆ ಬ್ರಹ್ಮಾವರದಿಂದ ಆ ಡಿ ಗ್ರೂಪ್ ನೌಕರನ್ನ ಕರ್ಕೊಂಡು ಬರ್ಬೇಕು, ದೂರದ ಬ್ರಹ್ಮಾವರದಿಂದ. ಆ ಪಾಪ ಅವ್ರೀಗ ರಿಟೈರ್ಡ್ ಆಗಿ ಕೊಕ್ಕರ್ಣೆಯಲ್ಲೆಲ್ಲೋ ಮನೆ ಇದೆ, ಪ್ರಾಯದವರು. ಅವ್ರಿಗೆ ಹೋಗಿ ದುಂಬಾಲ್ ಬಿದ್ದು ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಾದ ಒಂದು ಅತ್ಯಂತ ದೈನೇಸಿ ಪರಿಸ್ಥಿತಿ ನಮ್ಮ ಆಸ್ಪತ್ರೆಗೆ ಇವತ್ತು ಬಂದಿದೆ. ಹಾಗಾದ್ರೆ ಇದನ್ನೆಲ್ಲ ಪ್ರಶ್ನೆ ನಾವು ಮಾಡಲೇಬಾರ್ದು ಅನ್ನೋದು ನನ್ನ ತಲೆಗೆ ಬರ್ತಾ ಇದೆ. ಕೆಲವರು ರಾಜಕೀಯ ಹಿತಾಸಕ್ತಿ ಇದೆ, ಯಾರ್ಯಾರಿಗೋ ಬೇಜಾರಾಗ್ತದೆ ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಬಾರ್ದ, ಅನ್ಯಾಯವನ್ನ ಕೇಳಬಾರ್ದ? ಇಂಥ ಪರಿಸ್ಥಿತಿಯಲ್ಲಿ ಪಾಪ ನಮ್ಮ ಸಾರ್ವಜನಿಕರು ಅನೇಕರು ಇವತ್ತು ವರ್ಕಿಂಗ್ ಡೇ ಸೋಮವಾರ ಆದ್ರೂ ಕೂಡ ಅದನ್ನೆಲ್ಲ ಬದಿಗೆ ಇಟ್ಟು ನೀವೆಲ್ಲ ಬಂದಿದ್ದೀರಿ. ನಿಮ್ಮ ಕಳಕಳಿಯನ್ನ ನಾನು ಮತ್ತೊಮ್ಮೆ ಬಹಳ ಖುಷಿಯಿಂದ ಪ್ರಶಂಸಿಸ್ತೇನೆ. ಮತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ, ಕೆಲವೊಂದು ಇಕ್ವಿಪ್ಮೆಂಟ್ ಅನ್ನ ಒಳಗಿಟ್ಟಿದ್ದಾರೆ, ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರ್ಕಾರ ತನ್ನ ಬೊಕ್ಕಸದಿಂದ ಕೋಟಿ ಅನುದಾನವನ್ನ ಇದಕ್ಕೆ ವಿನಿಯೋಗ ಮಾಡಿದೆ. ಇವತ್ತು ಈ ಆಸ್ಪತ್ರೆನ ಮತ್ತೊಮ್ಮೆ ಪ್ರಾಥಮಿಕ ಹಂತಕ್ಕೆ ಅವರು ಅದನ್ನ ಡಿಗ್ರೇಡ್ ಮಾಡಿದ್ರೆ, ಹಾಗಾದ್ರೆ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಇಷ್ಟೆಲ್ಲ ಸವಲತ್ತುಗಳನ್ನ ಕೊಟ್ಟದ್ದು ಯಾಕೆ? ಈ ಸವಲತ್ತು ಸರ್ಕಾರದ ಬೊಕ್ಕಸದಿಂದ ಇಷ್ಟೊಂದು ಅನುದಾನ ಖರ್ಚು ಮಾಡಿದಾರಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಪೇಷಂಟ್ ಕಡಿಮೆ ಆಗಿದೆ ಎನ್ನುವ ಕಾರಣ ಅದು ಸಕಾರಣ ಅಲ್ಲ, ಅದು ಎಲ್ರಿಗೂ ಗೊತ್ತಿದೆ. ಪೇಷಂಟು ಕಡಿಮೆ ಆದ್ದು ಯಾವ ಕಾರಣಕ್ಕಂತ ಹೇಳಿ ನಾವು ಅದನ್ನ ಹುಡುಕ್ಬೇಕು. ಯಾವ ಕಾರಣಕ್ಕೋಸ್ಕರ ಪೇಷಂಟ್ ಕಡಿಮೆ ಆದ್ರು? ನಮ್ಮ ಗೆಳೆಯರು ಹೇಳಿದ ಹಾಗೆ ಮಣಿಪಾಲದಲ್ಲಿ ಇವತ್ತು ಫ್ರೀ ಡೆಲಿವರಿ ಮಾಡ್ತಾ ಇದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ, ಅದು ಒಂದು ಕಾರಣ ಇದೆ ಪೇಷಂಟ್ ಕಡಿಮೆ ಆಗ್ಲಿಕ್ಕೆ. ಅಥವಾ ಸಕಾಲಕ್ಕೆ ವೆಹಿಕಲ್ ಗಳನ್ನ ನಾವು ಜನರಿಗೆ ಕೊಟ್ಟು ಹೆರಿಗೆಯ ಮಹಿಳೆಯರನ್ನ ಇಲ್ಲಿಗೆ ಕರ್ಕೊಂಡು ಬರುವ ವ್ಯವಸ್ಥೆಯನ್ನ ನಾವು ತುರ್ತಾಗಿ ಮಾಡಿದ್ರೆ ಹೆರಿಗೆ ಪ್ರಮಾಣ ಜಾಸ್ತಿ ಆಗ್ಲಿಕ್ಕೆ ಕೂಡ ಅವಕಾಶ ಇದೆ. ಅದಕ್ಕೆ ಬೇರೆ ಬೇರೆ ಮಾರ್ಗೋಪಾಯಗಳನ್ನ ಸರ್ಕಾರ ಕೊಂಡ್ಕೊಳ್ಬೇಕು. ಯಾಕೆ ಪೇಷಂಟ್ ಕಡಿಮೆ ಆದ್ರು ಅಂತ. ಒಂದು ಹೋಟೆಲ್ ನಲ್ಲಿ ವ್ಯಾಪಾರ ಕಡಿಮೆ ಆದ್ರೆ ಯಾಕೆ ನಂದು ಹೋಟೆಲ್ ನಲ್ಲಿ ವ್ಯಾಪಾರ ಕಡಿಮೆ ಆಯ್ತು, ಅಡಿಗೆಯವರು ಸರಿ ಮಾಡ್ತಾ ಇಲ್ವಾ, ಅದನ್ನ ನಾವು ಆಲೋಚನೆ ಮಾಡೋದು ಬಿಟ್ರೆ ಹೋಟೆಲ್ ಬಾಗ್ಲಾಗುದು ಅಂತ ಹೇಳಿದ್ರೆ, ನೆಗಡಿ ಬಂತಂತೇಳಿ ಮೂಗನ್ನೇ ಕಟ್ ಮಾಡ್ಕೊಡುದು ಅಂತ ಹೇಳಿದ್ರೆ, ಇದು ಎಂತ ಸರ್ಕಾರದ ಬೇಜವಾಬ್ದಾರಿ ತೀರ್ಮಾನ ಅಂತ ಹೇಳಿ ನಮ್ಗೆ ಗೊತ್ತಾಗುದಿಲ್ಲ. ಈ ರೀತಿ ಇವರು ಅದನ್ನ ಡಿಗ್ರೇಡ್ ಸಾರ್ವಜನಿಕ ಆಕ್ಷೇಪಗಳನ್ನ ಇವರು ತಗೊಳ್ಬೇಕಾಗತ್ತೆ. ಅದು ಯಾವುದೇ ಕೆಲಸವನ್ನ ಮಾಡಿಲ್ಲ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಇದ್ರ ಹಿಂದೆ ನನಗನ್ಸೋದಿಷ್ಟೇ, ನಾವು ಈ ಭಾಗದ ಜನರು ಬರೇ ರಾಜಕೀಯ ಮನೋಭಾವದಿಂದ ಒಂದು ಕಡೆ ಇದ್ರೆ ನಮಗೆ ಆಸ್ಪತ್ರೆ ಅಲ್ಲ, ಇಲ್ಲಿರುವ ಬಹುತೇಕ ಸವಲತ್ತುಗಳು ಓಟದಿಂದ ಕೈ ತಪ್ಪಿ ಹೋಗುವ ಸಾಧ್ಯತೆ ಇದೆ. ನಾವೆಲ್ಲರೂ ಕೂಡ ರಾಜಕೀಯ ಹಿತಾಸಕ್ತಿಯನ್ನ ಬದಿಗೊತ್ತಿ ನಮ್ಮ ಮೂಲಭೂತ ಹಕ್ಕುಗಳು ನಮ್ಮ ಮೂಲಭೂತ ಸವಲತ್ತುಗಳಿಗೆ ಕುತ್ತು ಬಂದಾಗ ನಾವೆಲ್ಲರೂ ಒಟ್ಟಾಗಿ ಇದ್ರ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಖಂಡಿತ ಕೋಟದ ಸುದ್ದಿಗೆ ಬರುವಾಗ ಈ ಸರ್ಕಾರ ಇಲಾಖೆಗಳು ಸ್ವಲ್ಪ ಜಾಗ್ರತೆ ವಹಿಸ್ತಾರೆ ಅಂತ ಹೇಳಿ ನನ್ನ ಪ್ರಾಮಾಣಿಕ ಅನಿಸಿಕೆ. ಏನಾಗಿದೆ ಅಂತ ಹೇಳಿದ್ರೆ, ಈ ರಾಜಕೀಯ ಒಂದು ಇಟ್ಕೊಂಡು ನಾವು ಒಟ್ಟಾಗೋದೇ ಇಲ್ಲ ನಮ್ಮ ಜನ.
ಅವರಿಗೆ ಸಿಟ್ಟು ಬರ್ತದೇನೋ, ಇವರಿಗೆ ಸಿಟ್ಟು ಬರ್ತದೇನೋ, ಈ ರೀತಿಯ ಇಕ್ವೇಶನ್ ಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡು ನಾವು ಹಿಂಜರಿತೇವೆ. ದಯಮಾಡಿ ಆ ರೀತಿ ಮಾಡಬಾರದು. ನಮ್ಮ ಭಾಗದಲ್ಲಿ ಅನೇಕ ಜ್ವಲಂತ ಸಮಸ್ಯೆ ಇದೆ. ಅದನ್ನೆಲ್ಲ ರಾಜಕೀಯ ಹಿತಾಸಕ್ತಿನ ಬದಿಗೊತ್ತಿ ನಾವೆಲ್ಲ ಇವತ್ತು ಬಂದ ಹಾಗೆ ಎಲ್ಲ ಒಟ್ಟಾಗಿ ಅದ್ರ ಬಗ್ಗೆ ಹೋರಾಟ ಮಾಡಿದಾಗ ನಮಗೆ ನ್ಯಾಯ ಸಿಕ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವ ನನ್ನ ಪ್ರಾಮಾಣಿಕ. ಸಮುದಾಯ ಆರೋಗ್ಯ ಕೇಂದ್ರವನ್ನ, ಕೋಟಾ ಸಮುದಾಯ ಆರೋಗ್ಯ ಕೇಂದ್ರವನ್ನ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಕೋಟಾ ಸಮುದಾಯ ಆರೋಗ್ಯ ಕೇಂದ್ರವನ್ನ, ಕೋಟಾ ಸಮುದಾಯ ಆರೋಗ್ಯ ಕೇಂದ್ರವನ್ನ, ಕೋಟಾ ಸಮುದಾಯ ಆರೋಗ್ಯ ಕೇಂದ್ರವನ್ನ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು ಮಾತಾಡಿದ್ದಾರೆ. ನಮ್ಮ ಕೋಟಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಐತಿಹಾಸಿಕ ಕೋಟಾ ಸಂತೆಯನ್ನ ಮತ್ತೆ ಚಾಲನೆಯನ್ನು ನೀಡಿ ನಮ್ಮ ಕೋಟಾ ಪಂಚಾಯತಿಗೆ ಒಂದು ಹೆಸರನ್ನ ತಂದುಕೊಟ್ಟ ಮಾಜಿ ಅಧ್ಯಕ್ಷರು ಕೆಲವೊಂದು ಭಾಗವಾರು ಮಾಡಬೇಕಾಗಿತ್ತು. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ 3-4 ಭಾಗ ಇದೆ. ಮೈಸೂರು ವಿಭಾಗ ಬೇರೆ, ಕರಾವಳಿ ವಿಭಾಗ ಬೇರೆ, ಉತ್ತರ ಕರ್ನಾಟಕ ಮತ್ತೆ ಕಲಬುರಗಿ ವಿಭಾಗ, ಈ ತರ ಇದೆ. ಯಾವುದೋ ಒಂದು ವಿಚಾರ ಇಟ್ಕೊಂಡು ಇಡೀ ರಾಜ್ಯಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅದು ತಪ್ಪು ಅನ್ನೋದು ನಮ್ಮ ಭಾವನೆ, ನಮ್ಮ ಅಭಿಪ್ರಾಯ. ಯಾಕಂದ್ರೆ ಬೇರೆ ಬೇರೆ ವಿಭಾಗಗಳಿರುವುದರಿಂದ ಒಂದನೇದಾಗಿ. ಎರಡನೇದಾಗಿ ಈ ಸಮುದಾಯ ಭವನಕ್ಕೆ ದೊಡ್ಡ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದೊಡ್ಡ ಇತಿಹಾಸ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದಾಗಲೇ ಕೂಡ ಅದೆಷ್ಟೋ ಹೆರಿಗೆಗಳು ಇಲ್ಲಿ ಆಗ್ತಾ ಇತ್ತು. ಇನ್ನೊಂದು, ಈ ಭಾಗದ ಜನ ಕೃಷಿ ಕೂಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ, ಮೀನುಗಾರಿಕಾ ವೃತ್ತಿ ಅವಲಂಬಿಸಿಕೊಂಡವರು ಜಾಸ್ತಿ ಇದ್ದಾರೆ. ಇಲ್ಲಿಂದ ಹೆಚ್ಚು ಕಡಿಮೆ ಬೇರೆ ಆಸ್ಪತ್ರೆ ಬೇಕಾದ್ರೆ 10-16 ಕಿಲೋಮೀಟರ್ ಬ್ರಹ್ಮಾವರಕ್ಕೆ ಹೋಗ್ಬೇಕು, ಇಲ್ಲ ದೊಡ್ಡ ಆಸ್ಪತ್ರೆ ಬೇಕಾದ್ರೆ ನಮ್ಗೆ ಕುಂದಾಪುರಕ್ಕೆ ಹೋಗ್ಬೇಕು 10-15 ಕಿಲೋಮೀಟರ್. ಈ ಒಂದು ಭಾಗ 30-35 ಗ್ರಾಮಗಳನ್ನು ಒಳಗೊಂಡಿದೆ ಈ ಆಸ್ಪತ್ರೆ. ಈ ಹಿಂದೆ ಕೂಡ ನೀವು ಉಡುಪಿ DHO ಇದ್ದೀರಿ, ನಿಮ್ಗೆ ಅಂಕಿಅಂಶಗಳು ತಾವು ಗೊತ್ತಿರಬಹುದು. ಇಡೀ ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೆರಿಗೆ ಆಗಿರ್ಬೋದು, ಪೇಷಂಟ್ ಇರ್ಬೋದು ಈ ಆಸ್ಪತ್ರೆಯಲ್ಲೇ ಇರುವಂತಹದ್ದು. ಹಾಗಾಗಿ ಈ ಎಲ್ಲವನ್ನು ಈಗ ನೋಡಿ, ಡಾಕ್ಟರ್ ಕೂಡ ಕಡಿಮೆ ಇದ್ದಾರೆ. ಅದು ತಾವು ಒಂದು ಗಮನಕ್ಕೆ ಸರ್ಕಾರಕ್ಕೆ ಬರಿಬೇಕು. ಸರ್ಕಾರ ಎಲ್ಲೋ ಕೂತ್ಕೊಂಡು ಅಲ್ಲಿ ಪೇಷಂಟ್ ಕಡಿಮೆ ಆಗುವುದಕ್ಕಿಂತ ಇಲ್ಲಿ ಏನು ಸವಲತ್ತು ಕೊಟ್ಟಿದೆ ಅನ್ನೋದನ್ನು ಕೂಡ ಸರ್ಕಾರ ಗಮನ ಹರಿಸಬೇಕಿತ್ತು. ಯಾವುದೇ ಸವಲತ್ತುಗಳಿಲ್ಲದೆ ಬನ್ನಿ ಅಂದ್ರೆ ಯಾರು ಬರ್ತಾರೆ? ಜನಪ್ರತಿನಿಧಿಗಳು ಬರಲ್ಲ, ಶಾಸಕರು ಮಂತ್ರಿಗಳು ಕೂಡ ಸವಲತ್ತಿಲ್ಲದ ಕಡೆ ಯಾರು ಹೋಗಲ್ಲ. ಇಲ್ಲಿ ಒಂದು ಸ್ಕ್ಯಾನಿಂಗ್ ಮಿಷನ್ ಇಲ್ಲ, ಇಲ್ಲಿ ಒಂದು ಎಕ್ಸ್ರೇ ಮಿಷನ್ ಇಲ್ಲ, ಜಾಸ್ತಿಯ ಬ್ಲಡ್ ಟೆಸ್ಟ್ ಇಲ್ಲ, ಯಾವುದೇ ಮಿಷನ್ಗಳಿಲ್ಲ. ಸರ್ಕಾರ 2 ಕೋಟಿಗೂ ಹೆಚ್ಚು ಅನುದಾನವನ್ನು ಹಾಕಿದೆ. ಹಾಗಾಗಿ ನಮ್ಮ ಮನವಿ ಇಷ್ಟೇ, ಯಾವುದೇ ಕಾರಣಕ್ಕೂ ಕೂಡ ಈ ಆಸ್ಪತ್ರೆಯನ್ನು ಕೆಳದರ್ಜೆಗೆ ಏರಿಸಲಿಕ್ಕೆ ನಾವು ಬಿಡುವುದಿಲ್ಲ. ಸಾರ್ವಜನಿಕವಾಗಿ ನೀವು ಸರ್ಕಾರಕ್ಕೆ ಮೇಲ್ದರ್ಜೆಗೆ ಏರಿಸಬೇಕು, ನಿಲ್ಸೋದು ಅಲ್ಲ. ಸಮುದಾಯ ಭವನ ಅಲ್ಲ, ತಾಲೂಕು ಆಸ್ಪತ್ರೆ ಮಾಡ್ಲಿಕ್ಕೆ ನೀವು ಸಹಕಾರ ಮಾಡ್ಬೇಕು. ಯಾಕೆ ಕೇಳಿದ್ರೆ, ಇದು ಈಗ ಇರುವಂತದ್ದು ಹೋಬಳಿ, ಕೋಟಾ ಹೋಬಳಿ. ಸದ್ಯದಲ್ಲೇ ತಾಲೂಕು ಆಗುವ ಒಂದು ಹೋರಾಟಗಳು ನಡೀತಾ ಇದೆ ಕೋಟಾ. ಈ ಒಂದು ಸಂದರ್ಭದಲ್ಲಿ ಇದನ್ನ ಮತ್ತೆ ನೀವು ಸಮುದಾಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಿದ್ರೆ ಮುಂದೆ ನಮ್ಗೆ ಅದು ಸಮಸ್ಯೆಗಳಾಗ್ತದೆ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀವು ಮಾನ್ಯ ಆರೋಗ್ಯ ಸಚಿವರಿಗೆ ಮಾತಾಡಿ ನಮ್ಗೊಂದು ಭರವಸೆ ಕೊಡ್ಬೇಕು. ಆ ಭರವಸೆ ಅಂತ ನಮ್ಗೆ ಇದನ್ನ ಉಳಿಸಿಕೊಡ್ಬೇಕಂತ ನಮ್ಮೆಲ್ಲ ಒಂದು ಅಭಿಪ್ರಾಯ. ನಾನು ಮೊದಲನೇದಾಗಿ ಆದೇಶ ಬಂದಿಲ್ಲ, ಇದನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಮಾಡ್ಬೇಕಂತ ಯಾರ ಹತ್ರ ಆದೇಶ ಇದೆ ಕೊಡಿ ನನಗೆ. ನಮ್ಮ ಡಾಕ್ಟರ್ಗಳ ಹತ್ರ ಇದೆಯಾ? ನನ್ನ ಹತ್ರ ಇರಬೇಕು. ನನ್ನ ಹತ್ರ ಸರ್ಕಾರದಿಂದ ಬಂದಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೀವು ನಾನು ಬಂದು 10 ತಿಂಗಳಲ್ಲಿ ಪ್ರತಿಭಟನೆ ಮಾಡೋಕ್ಕಿಂತ ಮುಂಚಿತವಾಗಿನೇ ಇದು ಸರ್ಕಾರ ಆದೇಶ ಹೊರಡಿಸುತ್ತೆ, ಬಿಡುತ್ತೆ. ಅದಾದ್ಮೇಲೆ ನಾನು 4-5 ಸಾರಿ ಬಂದಿದ್ದೀನಿ ಕೋಟಾಗೆ. ಉಡುಪಿ ಜಿಲ್ಲೆ ಎಲ್ಲಾ ಸಮುದಾಯ ಆರೋಗ್ಯ ಕೇಂದ್ರಗಳಿಗೂ ನಾನು ಭೇಟಿ ಕೊಟ್ಟಿದ್ದೇನೆ. ನನ್ನ ಎಲ್ಲಾ ವೈದ್ಯಾಧಿಕಾರಿಗಳಿಗೆ ಹೇಳಿದ್ದೀನಿ. ನೀವೇ ಹೇಳಿದ್ರಿ, ಕೋಟಾದಲ್ಲಿ 35 ಹಳ್ಳಿಗಳು ಕೂಡ್ತಾ ಇರ್ತವೆ. 35 ಹಳ್ಳಿಗಳು ಮತ್ತು ಕೋಟಾ ಸೇರಿ ಜನಸಂಖ್ಯೆ ಎಷ್ಟಾಗತ್ತೆ ನೀವು ಹೇಳಿ. ಜನಸಂಖ್ಯೆ ಎಷ್ಟು? ಒಂದು 50,000, 50,000 ಇಟ್ಕೊಳ್ಳೋಣ, ಕಡಿಮೆನೇ ಇಟ್ಕೊಳ್ಳೋಣ. 50,000 ಜನಸಂಖ್ಯೆಗೆ 1% ಅಂದ್ರೆ ಈ ಎಲ್ಲ ಏರಿಯಾದಲ್ಲಿ 50 ಡೆಲಿವರಿಗಳಾಗ್ತವೆ ಪ್ರತಿ ತಿಂಗಳು.
ನನ್ನ ಆಸ್ಪತ್ರೆಯಲ್ಲಿ ಎಷ್ಟಾಗ್ತಾ ಇದೆ? 9, 14, 8. ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆಯಾ? ಆಗ್ತಾ ಇದೆಯಲ್ಲ? ಆಗ್ತಾ ಇರ್ಬೇಕಾದ್ರೆ ಒಬ್ಬ ಆದ್ರೂ ನಾನೇ ಬಂತು 4 ಸರಿ ಡೆಲಿವರಿ ಮಾಡ್ಕೊಳ್ರಪ್ಪ, ಬಡ ಜನರಿಗೆ ಉಪಯೋಗ ಆಗಲಿ ಅಂತ 3 ಜನ ಇದ್ದಾರೆ. ಗೈನಕಾಲಜಿಸ್ಟ್ ಇದ್ದಾರೆ, ಪೀಡಿಯಾಟ್ರಿಷಿಯನ್ ಇದ್ದಾರೆ, ಅನಸ್ಥೆಟಿಸ್ಟು ಇದ್ದಾರೆ. ಸಿಜೇರಿಯನ್ ಕೇರ್ ಪ್ರಾಬ್ಲಮ್ ಇದೆ ನಮಗೆ. ನೀವು ನನ್ನನ್ನ ಪ್ರೈವೇಟ್ ಆಗಿ ಬಂದು ಕೇಳಿದ್ರು ಈ ಪ್ರತಿಭಟನೆ ಅವಶ್ಯಕತೆನೇ ಇಲ್ಲ. ಸರ್ಕಾರ ಆದೇಶ ಮಾಡಲ್ಲ, ಮಾಡೋದು ಇಲ್ಲ. ನಿಮಗೆ ತಪ್ಪು ಮಾಹಿತಿ ಬಂದಿದೆ. ನೀವು ನನಗೆ ಇದನ್ನು ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಿರಿ ನಿಮ್ಮ ಜೊತೆ ಡೈರೆಕ್ಟ್ ಆಗಿ ಮಾತಾಡೋದಕ್ಕೆ. 50 ಡೆಲಿವರಿಗಳಲ್ಲಿ 10 ಡೆಲಿವರಿಗಳು ತುಂಬಾ ಶ್ರೀಮಂತರಿದ್ದಾರೆ, ಅವ್ರು ಹೊರಗಡೆ ಹೋಗ್ತಾರೆ. ಇನ್ನೂ 10 ಡೆಲಿವರಿಗಳು ಸ್ವಲ್ಪ ಅವರಿಗೆ ರಾತ್ರಿ ಹೊತ್ತು ನಮಗೆ ಬರೋಕ್ಕಾಗಲಿಲ್ಲ, ಈ ಕಡೆ ವೆಹಿಕಲ್ ಸಿಗಲಿಲ್ಲ ಅಂತ ಹೋದ್ರೆ ಅದು ಓಕೆ. 30 ಡೆಲಿವರಿ ಅತಿ ಬಡವರು, ಆ ಡೆಲಿವರಿಗಳಾದ್ರೂ ಇಲ್ಲೇ ಆಗ್ಬೇಕು. ಯಾಕೆ ಆಗ್ತಾ ಇಲ್ಲ ಅಂತ ನೀವು ನನ್ನೇ ಕೇಳಿದ್ರು, ನನಗೆ ಬೈದಿದ್ರು ನನಗೆ ತೊಂದರೆ ಇರಲಿಲ್ಲ. ನಾನು ಬಂದು ನನ್ನ ವೈದ್ಯಾಧಿಕಾರಿ ನೋಡಿ, ನೀವಲ್ಲ ಕೇಳಿ, ನೀವಲ್ಲ ಒಂದ್ ನಿಮಿಷ ಕೇಳಿ. ಮಾಹಿತಿ ಅಂದ್ರೆ ನೀವೇ ಮಾಡಿಕೊಟ್ಟಿದ್ದೀರಿ. ನನಗೆ ಕೋಟಾ ಜನರಲ್ಲ, ಉಡುಪಿ ಜಿಲ್ಲೆ ಎಲ್ಲಾ ಜನರು ಎಷ್ಟು ಒಳ್ಳೆಯವರು ಇದಾರೆ ಅಂದ್ರೆ ಎಲ್ಲರೂ ಎಲ್ಲ ಕೊಡ್ತೀವಿ, ನಾವು ಕೆಲಸ ಮಾಡ್ತಾ ಇಲ್ಲ ಅಂತಾನೆ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಕೆಲಸ ಮಾಡ್ಬೇಕಾಗಿದೆ. ನಾವಂದ್ರೆ ನಮ್ಮ ವೈದ್ಯಾಧಿಕಾರಿಗಳು ನಾವೆಲ್ಲ ಕೆಲಸ ಮಾಡ್ಬೇಕಾಗಿದೆ. ನಾನು ಹೇಳೋದು ಯಾರು ಎಷ್ಟಿದ್ದಾರೆ ಹೇಳಿ. ಗ್ರೂಪ್ ಕೊಡಿ ಪೋಸ್ಟ್ ಮಾರ್ಟಮ್ ನೋಡಿ. ಇವತ್ತಿನ ಕರೆಕ್ಟ್ ಒಂದ್ ನಿಮಿಷ, ನೀವು ಇವತ್ತು ನನ್ನ ಮಾತು ಕೇಳ್ತೀರಾ? ಈಗ ಯಾರೊಬ್ರು ಹೇಳ್ತೀನಿ ಅದನ್ನೇ ಹೇಳ್ತೀರಾ? ಅದನ್ನೇ ಹೇಳ್ತಾ ಇರಲ್ಲ, ಅದನ್ನೇ ಈಗ ನಾನು ಒಂದ್ ಮಾತು ಕೇಳ್ತೀನಿ, ಆಯ್ತಲ್ಲ? ಒಂದ್ ಮಾತು ಕೇಳ್ರ. ಈಗ ನಾನು ಬಂದ್ 10 ತಿಂಗಳಲ್ಲಿ ನನಗೆ ಪೋಸ್ಟ್ ಮಾರ್ಟಮ್ ತೊಂದರೆ ಆಗಿತ್ತು ಒಬ್ಬ ವೈದ್ಯಾಧಿಕಾರಿ ಹೇಳಿದ್ರೆ ನಾ ಒಂದ್ ಕೊಡ್ತೀನಿ. ಅದನ್ನೇ ನಾನು ಈಗ ನನ್ನ ಗಮನಕ್ಕೆ ಬಂತಲ್ಲ, ನಾನು ತಗೋತೀನಿ ಅವ್ರ ಹತ್ರ. ಈಗ ನಾನು ಮಾಹಿತಿ ಕೊಡ್ತೀನಿ ಅದನ್ನ. ಏನು ಯಾರಿಗೂ ಟ್ರಾನ್ಸ್ಫರ್ ಆಗ್ಬಾರ್ದು ಅಷ್ಟೇ. ಇಲ್ಲೇ ಟ್ವಿಸ್ಟ್ ಇರೋದು ಏನ್ ಗೊತ್ತಾ? ಇಲ್ಲಿ ವೈದ್ಯಾಧಿಕಾರಿ ಯಾವುದೇ ಒಬ್ಬ ಚಿಕ್ಕ ಮಕ್ಕಳ ತಜ್ಞರು, ಹೆರಿಗೆ ತಜ್ಞರು, ಅನಸ್ಥೆಟಿಸ್ಟು ಬರದೆ ನಾ ಯಾರನ್ನೂ ರಿಲೀವ್ ಮಾಡಲ್ಲ. ನಮ್ಮ ಉಡುಪಿ ಜಿಲ್ಲೆ ಆರೋಗ್ಯ ಇಲಾಖೆ ಏನಿದೆಯಲ್ಲ, ನನಗೆ ತೊಂದರೆ ಪಟ್ಕೊಂಡು ಬೇರೆದನ್ನ ನಾನು ಉದ್ಧಾರ ಮಾಡಕ್ ಹೋಗಲ್ಲ. ಇಲ್ಲಿ ಬಂದು ಅಲ್ಲ, ನೀ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಿರ್ಬೇಕಾದ್ರೆ ನಾ ಪ್ರತಿಭಟನೆ ಅಂದ್ರೆ ನಾನು ಏನ್ ಮಾತಾಡೋದಿದೆ? ನಾನು ಮಾಡಲ್ಲ ಅಂತ ಹೇಳ್ತಾ, ನಾನು ರಿಲೀವ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ರಿಲೀವ್ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇನ್ನೇನ್ ಬೇಕು? ನಿಮ್ಮ ಗಮನಕ್ಕೆ ಅವರು ಹೇಳೋದು ಒಂದ್ ಕಡೆ ಅದು ಇರ್ಲಿ. ನಿಮ್ಗೆ ಉಡುಪಿ ಜಿಲ್ಲಾ ಇದರಲ್ಲಿ ಎಲ್ಲಾ ಆಸ್ಪತ್ರೆಗಳ ಬಗ್ಗೆ ದಾಖಲಾತಿ ಇರ್ತದೆ. ಇಲ್ಲಿ ಆಕ್ಚುಲಿ ಇರುವಂತ ಪೋಸ್ಟಿಂಗ್ ಎಷ್ಟು ಬಿಡಿ, ಅದ್ರ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಅಲ್ಲಿ ಇರುವಂತ ಮೂಲಭೂತ ಸೌಕರ್ಯಗಳ ಬಗ್ಗೆ ಏನ್ ಹೇಳಿ, ಏನ್ ಮೂಲಭೂತ ಸೌಕರ್ಯ ಹೇಳಿ. ಎಕ್ಸ್ರೇ ಮಿಷನ್ ಹಾಳಾಗಿ ಇದಿಲ್ಲ. ನನ್ನ ಗಮನಕ್ಕೆ ನೋಡಿ, ಒಂದ್ ಸೆಕೆಂಡ್, ಒಂದ್ ನಿಮಿಷ. ನಾಲ್ಕು ಸರಿ ಬಂದಿದ್ದೀನಿ, ನೋಡಿದೀನಿ. ನಾನು ಇಲ್ಲಿ ಎಕ್ಸ್ರೇ ಟೆಕ್ನಿಷಿಯನ್ ಇದ್ದಾನೆ, ಅದನ್ನ ರಿಪೇರಿ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡಿದೆ, ಮಾಡಿಸಿ ಅಂತ ಹೇಳಿದೀನಿ. ಒಂದ್ ನಿಮಿಷ, ನಾನೇ ಮಾಡಿಸ್ತೀನಿ ಅಷ್ಟೇ. ನಾನೇ ಮಾಡಿಸ್ತೀನಿ. 2 ದಿವಸದಲ್ಲಿ ಅದು ರಿಪೇರಿ ಆಗತ್ತೆ. ನಾನೇ ಮಾಡಿಸ್ತೀನಿ. ನೀವು ನನ್ನ ಗಮನಕ್ಕೆ ನೋಡಿ, ಕೇಳಿ. ನನ್ನ ಗಮನಕ್ಕೆ ನಾನು ಜಿಲ್ಲೆ ತುಂಬಾ ಎಲ್ಲಾ ನೋಡ್ತಾ ಇರ್ತೀನಿ. ನನ್ನ ರಿಪ್ರೆಸೆಂಟೇಟಿವ್ ಆಗಿ ಇಲ್ಲಿ ವೈದ್ಯಾಧಿಕಾರಿಗಳಿರ್ತಾರೆ, ಅದು ಅವ್ರದ್ದು ಜವಾಬ್ದಾರಿ ಇರತ್ತೆ. ಅವ್ರು ಮಾಡ್ಬೇಕಲ್ಲ. ಅವ್ರ ಹತ್ರ ದುಡ್ಡು ಇಲ್ಲ ಅಂದ್ರೆ ನಾನು ಕೇಳ್ಬೇಕಲ್ಲ. ನಾನು ಕೊಡ್ತೀನಲ್ಲ. ಅವರು ನನಗೊಂದು ಲೆಟರ್ ಹಾಕಿ ನಾನು ಇದನ್ನು ಕೊಟ್ಟಿಲ್ಲ ಅಂತ ಹೇಳಿ ಯಾವ್ದಾದ್ರು ಇದ್ರೆ ತಗೊಂಡ್ ಬನ್ನಿ, ಕರಿ. ಮಾಧವಪ್ಪ ಮಾಡ್ತಾರೆ, ಹೇಗೆ ಗೊತ್ತಾಗ್ಬೇಕು? ಒಬ್ರು ಇಲ್ಲ ಅಂತ ಹೇಳಿ ಹೇಳಿದ್ರ ನೋಡು. ಏನು ನೀನು ನನ್ನ ಗಮನಕ್ಕೆ ತಂದೀಯಾ? ಯಾಕೆ ನಿನ್ನ ಹತ್ರ ಇರೋರ್ನ ಅದೇ ಯಾರಾದ್ರೂ ನನಗೆ ಹೇಳದೆ ಪೋಸ್ಟ್ ಮಾರ್ಟಮ್ ಆಗ್ತಾ ಇರುತ್ತೆ.
ಪೋಸ್ಟ್ ಮಾರ್ಟಮ್ಗಳು ಆಗ್ತಾ ಇರುತ್ತೆ, ಸಮಸ್ಯೆ ಇಲ್ಲ ಅಂತ ಇರ್ತೀವಿ ಸರ್. ನಾನ್ ನೋಡು ಬ್ರಹ್ಮಾವರದಲ್ಲಿ ಮೊನ್ನೆ ಇದನ್ನೇ ನಾನು ಮಾತಾಡಿ ಬಂದಿದ್ದೀನಿ. ಅಲ್ಲಿ ಒಬ್ಬ ಸುರೇಶ್ ಶೆರಿಗಾರ್ ಅನ್ನೋರು ಒಬ್ಬರನ್ನ ನಾನು ನೇಮಿಸಿದೀವಿ ಈಗ ಬ್ರಹ್ಮಾವರದಲ್ಲಿ. ಮೊನ್ನೆ ಹೋದ ವಾರದಲ್ಲೇನೆ ಇಲ್ಲಿಗೂ ಒಂದು ನಾನು ಟ್ರೈನಿಂಗ್ ಕೊಡಿಸ್ತೀನಿ. ಇಲ್ಲಿರೋರನ್ನೇ ಎಕ್ಸ್ಟ್ರಾ ಯಾರನ್ನು ಕೊಡಕ್ಕಾಗಲ್ಲ. ಇಲ್ಲಿರೋ ಒಬ್ಬನ್ನ ನಾನು ಕಳಿಸ್ಕೊಟ್ರೆ ನಾನು ಅವ್ನು ಟ್ರೈನಿಂಗ್ ಕೊಡಿಸ್ತೀನಿ. ನನಗ್ ಗಮನಕ್ಕೆ ಸಮಸ್ಯೆ ಬರದೆ ನೀವು ಸಮಸ್ಯೆನ ಹೇಳಿದ್ರೆ ನಾನೇನ್ ಎಂತ ಮಾಡೋದು? ಇವ್ರನ್ನ ಕೇಳಿ, ನೀವ್ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲ್ಲ ಅಂತ ಇವ್ರನ್ನ ಕೇಳಿ. ನೀವು ನಿಮ್ಮ ಹತ್ರ ಯಾವ್ದು ಟೆಸ್ಟ್ ಮಾಡೋದಕ್ಕಿಲ್ಲಪ್ಪ, ನಿನ್ನ ಹತ್ರ ಲ್ಯಾಬ್ ಟೆಸ್ಟ್ ಎಲ್ಲ ಇದೆಯಾ ಇಲ್ವಾ? ಎಕ್ಸ್ರೇ ಆಮೇಲೆ ಮಾತಾಡೋಣ, ಮೊದಲು ಲ್ಯಾಬ್ದು ಮಾತಾಡಿದ್ರಲ್ಲ, ಇದೆ ಲ್ಯಾಬ್ ಇದೆ. ಎಕ್ಸ್ರೇದು ನನ್ನ ಗಮನಕ್ಕೆ ಈಗ ಹೇಳ್ತಾ ಇದ್ರಲ್ಲ, 2 ದಿವಸ ಟೈಮ್ ಕೊಡೋದು ಹೇಳಿದ್ನಲ್ಲ, ಆಯ್ತಲ್ಲ? ಅದು ಬಂದ್ಕೊಳ್ಳಿ ಬೇಡ. ಈಗ ಇದ್ದಿರೋದು ಏನಾಗಿದೆ ಅದನ್ನೇ ನೀನು ನನ್ನ ಗಮನಕ್ಕೆ ತಗೊಂಡು ಬಾ. ಎಕ್ಸ್ರೇ ಮಷೀನ್ ಇದೆ, ಇಬ್ಬರನ್ನ ಈಗ ಹಾಕಿದ್ದೀನಿ. ಮೊನ್ನೆ ಅವನು ಒಬ್ಬ ರಜದ ಮೇಲೆ ಹೋದ್ರೆ ಶಿರ್ವಾದಿಂದ ಇಲ್ಲಿ ಹಾಕಿದ್ದೀನಿ. ನಮಗ ಗಮನಕ್ಕೆ ಬಂದ ಮೇಲೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡಿರ್ತೀವಿ. ಅಧಿಕಾರಿ, ಸ್ಥಳೀಯ ವೈದ್ಯಾಧಿಕಾರಿ ಕೊಡ್ಲಿಲ್ಲ ಅಂದ್ರೆ ಅವ್ರು ಆಮೇಲೆ ಅವ್ರು ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀವೆಲ್ಲ ತಗೊಳ್ಳಿ. ಆಯ್ತಲ್ಲ? ಅಲ್ಟ್ರಾಸೌಂಡ್ ಕೊಡ್ತೀವಿ. ಅಲ್ಟ್ರಾಸೌಂಡ್ ನನಗೊಂದು 5 ತಿಂಗಳು ಬೇಕು. ಯಾಕಂದ್ರೆ ಒಂದು ಮಷೀನ್ 1 ನಿಮಿಷ ಅದು ಪ್ರೊಸೀಜರ್ ಇರುತ್ತೆ. ಒಂದು ಕಂಪನಿಯಿಂದ ಇಲ್ಲಿ ತಗೋಬೇಕಂದ್ರೆ ತಗೋತೀವಿ ಇವ್ರು ಇಂತ ತಗೋತೀವಿ ಅಂತ ಅನ್ಬೇಕು. ಅಲ್ಲಿ ಕೊಡೋನು ನಾನು ಇಲ್ಲಿ ಕೊಡ್ತೀನಿ ಅನ್ಬೇಕು. PCPNDT ನಲ್ಲಿ ರಿಜಿಸ್ಟರ್ ಆಗ್ಬೇಕು. ಅವೆಲ್ಲ ಕೆಲಸಗಳು ಮುಗಿಯೋದಕ್ಕೆ ಟೈಮ್ ಹೇಳಿದೆ. ನಾನು 2 ತಿಂಗಳಲ್ಲಿ ಮಾಡಬಹುದು ಅದನ್ನ. ನಾನು ನಿಮ್ಗೆ ಹೆಚ್ಚಿಗೆ ಟೈಮ್ ಕೊಟ್ಟು ಕಡಿಮೆ ಟೈಮ್ ಅಲ್ಲಿ ಮಾಡ್ಬೋದು. ನಾಳೆ ಮಾಡ್ತಾನೆ ಅಂತ ಹೇಳಿ 1 ವರ್ಷ ಬಿಟ್ರೆ ನಾನೀಗ 2 ದಿವಸದಲ್ಲಿ ನಾನು ಹೇಳಿದೆ. ಉಳಿದದನ್ನ ನಾನು ಮಾಡಿ ಕೊಡ್ತೀನಿ ಅಂತ ಹೇಳಿ 2 ದಿವಸ ಆಗೋದನ್ನ 2 ದಿವಸದಲ್ಲಿ ಹೇಳಿದೆ ಸರ್. ಈಗ ಎಷ್ಟು ಸಾಧ್ಯ ನೀವು ಅವ್ರನ್ನ ಬಿಡ್ಬೇಡಿ ಅಷ್ಟೇ. ಅವ್ರನ್ನ ಬಿಡ್ಬೇಡ. ಬೇಡ, ಡೆಫಿನೆಟ್ ಆಗಿ ನಾನೇ ಬಂದು ನಿಮಗೆಲ್ಲರ ಜೊತೆ ಕೂತು ಅವರ ಪ್ರತಿಭಟನೆ ಮಾಡ್ತೀನಿ. ಇದಿಷ್ಟು ಪೊಲೀಸ್ ಸ್ಟೇಷನ್ ನಮ್ಮ ಇಡೀ ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ಪೊಲೀಸ್ ಸ್ಟೇಷನ್. ಇಲ್ಲಿ ಫ್ರೀಜರಿನ ವ್ಯವಸ್ಥೆ ಇಲ್ಲೊಂದಿಲ್ಲ. ನಾವು ಕೂಡ ಹೊರಗಡೆಯಿಂದ ಅದೇ ಗೊತ್ತಾಯ್ತು. ಪೋಸ್ಟ್ ಮಾರ್ಟಮ್ ಬಾಡಿಗಳು ಅದನ್ನ ಸಹಕಾರ ಈಗ ಇವ್ರು ಮಾಡಿದ್ರು, ಬ್ರಹ್ಮಾವರದವ್ರು ಮಾಡ್ಕೊಂಡ್ರು CSR ಫಂಡ್. ಆಮೇಲೆ ಕುಂದಾಪುರದಲ್ಲಿ ಆಯ್ತು. ಇಲ್ಲಿದಕ್ಕೆ ನಾನು ಯೋಚನೆ ಮಾಡ್ತೀನಿ, ಎಲ್ಲಿಂದ CSR ಫಂಡ್ ತೆಗಿಬೇಕು ಅದನ್ನ ಮಾಡಿಕೊಡೋದನ್ನ ನಾನು ಅದನ್ನ ಮಾಡಿಕೊಡ್ತೀನಿ. ಅದನ್ನ ಬಿಟ್ರೆ ನಮ್ಮಲ್ಲಿ ಇಚ್ಛಾಶಕ್ತಿ ಕಡಿಮೆ ಇದೆ. ನೀವು ನಮ್ಮನ್ನ ಪುಷ್ ಮಾಡ್ತಾ ಇರ್ಬೇಕು. ಪ್ರತಿದಿನ ಬಂದು DHOನಲ್ಲ ಇವ್ರನ್ನ ಕಾಡ್ತಾ ಇರ್ಬೇಕು. ನಮ್ಮ ಪೇಷಂಟ್ಗಳಿಗೆ ಅವ್ರು ನನಗೆ ತೊಂದರೆ ಏನ್ ಸಮಸ್ಯೆ ಮತ್ತೆ ಮಗು ಅಮ್ಮ ಮಗು ಅಳದೆ ಇದ್ರೆ ತಾಯಿನೂ ಹಾಲು ಕುಡ್ಸಲ್ಲ. ಮತ್ತೆ ಅದು ಬೇಕಾಗಿಲ್ಲ. ಕ್ಲಾಸ್ ಟೀಚರ್, ನೀವು ಹೆಡ್ ಮಾಸ್ಟರ್ ಹತ್ರ ಹೇಳಿದವರು ಎದುರ್ಕೊಳ್ತಾರೆ. ನಿಮ್ಮ ಹತ್ರ ಹೇಳ್ತಾರ ಹಾಗಿದ್ರೆ ನಿಮ್ಮ ಹತ್ರ ಹೇಳ್ತಾರ. ಅದನ್ನ ಪ್ರೊಸೀಡಿಂಗ್ಸ್ ನನಗೆ ಕೊಡಿ. ಪ್ರೊಸೀಡಿಂಗ್ಸ್ ಆದ್ರೂ ನನಗೆ ಕೊಡಿ. ಬಿಲ್ಡಿಂಗ್ ಮೊನ್ನೆ ನಾವೇ ಬಿಲ್ಡಿಂಗ್ 2 ಪಂಚಾಯತ್ ಇಂದ ನಿಧಾನ ಟ್ರಸ್ಟ್ ಇಂದ ನಾವು ಸಾರ್ವಜನಿಕವಾಗಿ ನಮ್ಮ ಕೆಲಸ ಏನ್ ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ನಾನು ಹೇಳ್ತಾ ಇದ್ದೀನಿ, ನೀವು ಅಷ್ಟೇ ಅಲ್ಲ ಕೆಲಸ ಮಾಡೋದನ್ನು ನೀವು ನೋಡ್ಬೇಕು. ಅರ್ಥ ಆಯ್ತಲ್ಲ? ನಾನು ನಿಮ್ಗೆ ಹೇಳ್ತೀನಿ, ಈ ಯಾರದೇ ಪ್ರತಿಯೊಬ್ರು ಮನೆಯಲ್ಲಿ ಒಂದಾದ್ರೂ ಕೊರತೆ ಇದ್ದೇ ಇರುತ್ತ, ಸಾಮಾನದ್ದು ಇರುತ್ತಲ್ಲ. ಆದ್ರೆ ಅಲ್ಲಿ ಮಾಲಕ ಅಥವಾ
ಮನೆ ಒಡತಿ ಏನ್ ಮಾಡ್ತಾಳೆ? ಅದನ್ನ ಇಲ್ಲ ಹೇಳಿ ತರಿಸೋದು, ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋ ಕೆಲಸ ಅವಳದಿರುತ್ತೆ. ಕೊರತೆಗಳು ಅದು ಮಿಕ್ಕಿದ ಮೇಲೆ ಯಜಮಾನಿಗೆ ಹೇಳೋದಿರುತ್ತೆ. ಮೇಡಮ್ ಎಲ್ಲ ಅದೇ ಏನು ನನ್ನ ಹತ್ರ ಎಲ್ಲ ಇದೆ ಸರ್, ನನ್ನ ಹತ್ರ ದುಡ್ಡಿದೆ. ಇದು ಆಸ್ಪತ್ರೆಯಲ್ಲಿ ಎಲ್ಲ ಸವಲತ್ತುಗಳಿದಾವೆ. ಡಿಜಿಟಲ್ ಮಷಿನ್ ನಾಳೆನೆ ಎಕ್ಸ್ರೇ ನಾವು ಕೊಂಡು ತಗೊಳ್ಳೋ ಕೆಪಾಸಿಟಿನೂ ನಮ್ಮ ಹತ್ರ ಇದೆ. ಸರಿ, ನಾನೀಗ ಅದನ್ನ ನಾನು ಪಟ್ಟಿ ಮಾಡಿಕೊಂಡು ನಾನು ಅದನ್ನ ಮಾಡ್ತೀನಿ. ನಮ್ಮ ಡಾಕ್ಟರ್ಗಳು ಎಲ್ಲಿ ಹೋಗಲ್ಲ, ತೊಂದರೆ ಇಲ್ಲ. ನೀವೇ ಮಾಡಿಕೊಟ್ಟಿದ್ದೀರಿ. ನನಗೆ ಕೋಟಾ ಜನರಲ್ಲ, ಉಡುಪಿ ಜಿಲ್ಲೆ ಎಲ್ಲಾ ಜನರು ಎಷ್ಟು ಒಳ್ಳೆಯವ್ರಿದಾರ ಅಂದ್ರೆ ಎಲ್ಲರೂ ಎಲ್ಲ ಕೊಡ್ತೀವಿ. ನಾವು ಕೆಲಸ ಮಾಡ್ತಾ ಇಲ್ಲ ಅಂತಾನೆ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಕೆಲಸ ಮಾಡ್ಬೇಕಾಗಿದೆ. ನಾವಂದ್ರೆ ನಮ್ಮ ವೈದ್ಯಾಧಿಕಾರಿಗಳು ನಾವೆಲ್ಲ ಕೆಲಸ ಮಾಡ್ಬೇಕಾಗಿದೆ. ನಾನು ಹೇಳೋದು ಯಾರು ಎಷ್ಟಿದ್ದಾರೆ ಹೇಳಿ. ಗ್ರೂಪ್ ಕೊಡಿ ಪೋಸ್ಟ್ ಮಾರ್ಟಮ್ ನೋಡಿ. ಇವತ್ತಿನ ಕರೆಕ್ಟ್ ಒಂದ್ ನಿಮಿಷ, ನೀವು ಇವತ್ತು ನಂದು ಮಾತು ಕೇಳ್ತೀರಾ? ಈಗ ಅವ್ರೊಬ್ರು ಹೇಳಿದ್ದನ್ನ ಅದನ್ನೇ ಹೇಳ್ತಾ ಇರಲ್ಲ. ಅದನ್ನೇ ಈಗ ನಾನು ಒಂದ್ ಮಾತು ಕೇಳ್ತೀನಿ, ಆಯ್ತಲ್ಲ? ಒಂದ್ ಮಾತು ಕೇಳ್ರ. ಈಗ ನಾನು ಬಂದ್ 10 ತಿಂಗಳಲ್ಲಿ ನನಗೆ ಪೋಸ್ಟ್ ಮಾರ್ಟಮ್ ತೊಂದರೆ ಆಗಿತ್ತು ಒಬ್ಬ ವೈದ್ಯಾಧಿಕಾರಿ ಹೇಳಿದ್ರೆ ಒಂದ್ ಕೊಡ್ತೀನಿ. ಅದನ್ನೇ ನಾನು ಈಗ ನನ್ನ ಗಮನಕ್ಕೆ ಬಂತಲ್ಲ, ನಾನು ತಗೋತೀನಿ ಅವ್ರ ಹತ್ರ. ಈಗ ನಾನು ಮಾಹಿತಿ ಕೊಡ್ತೀನಿ. ಅದನ್ನ ಏನು ಯಾರಿಗೂ ಟ್ರಾನ್ಸ್ಫರ್ ಆಗ್ಬಾರ್ದು. ಅಷ್ಟೇ. ಇಲ್ಲೇ ಟ್ವಿಸ್ಟ್ ಇರೋದು ಏನ್ ಗೊತ್ತಾ? ಇಲ್ಲಿ ವೈದ್ಯಾಧಿಕಾರಿ ಯಾವುದೇ ಒಬ್ಬ ಚಿಕ್ಕ ಮಕ್ಕಳ ತಜ್ಞರು, ಹೆರಿಗೆ ತಜ್ಞರು, ಅನಸ್ಥೆಟಿಸ್ಟು ಬರದೆ ನಾ ಯಾರನ್ನೂ ರಿಲೀವ್ ಮಾಡಲ್ಲ. ನಮ್ಮ ಉಡುಪಿ ಜಿಲ್ಲೆ ಆರೋಗ್ಯ ಇಲಾಖೆ ಏನಿದೆಯಲ್ಲ, ನನಗೆ ತೊಂದರೆ ಪಟ್ಕೊಂಡು ಬೇರೆದನ್ನ ನಾನು ಉದ್ಧಾರ ಮಾಡಕ್ ಹೋಗಲ್ಲ. ಇಲ್ಲಿ ಬಂದು ಅಲ್ಲ, ನೀ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಿರ್ಬೇಕಾದ್ರೆ ನಾ ಪ್ರತಿಭಟನೆ ಅಂದ್ರೆ ನಾನು ಏನ್ ಮಾತಾಡೋದಿದೆ? ನಾನು ಮಾಡಲ್ಲ ಅಂತ ಹೇಳ್ತಾ, ನಾನು ರಿಲೀವ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ರಿಲೀವ್ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇನ್ನೇನ್ ಬೇಕು? ನಿಮ್ಮ ಗಮನಕ್ಕೆ ಅವರು ಹೇಳೋದು ಒಂದ್ ಕಡೆ ಅದಿರ್ಲಿ. ನಿಮ್ಗೆ ಉಡುಪಿ ಜಿಲ್ಲಾ ಇದರಲ್ಲಿ ಎಲ್ಲಾ ಆಸ್ಪತ್ರೆಗಳ ಬಗ್ಗೆ ದಾಖಲಾತಿ ಇರ್ತದೆ. ಇಲ್ಲಿ ಆಕ್ಚುಲಿ ಇರುವಂತ ಪೋಸ್ಟಿಂಗ್ ಎಷ್ಟು ಬಿಡಿ, ಅದ್ರ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಅಲ್ಲಿ ಇರುವಂತ ಮೂಲಭೂತ ಸೌಕರ್ಯಗಳ ಬಗ್ಗೆ ಏನ್ ಹೇಳಿ, ಏನ್ ಮೂಲಭೂತ ಸೌಕರ್ಯ ಹೇಳಿ. ಎಕ್ಸ್ರೇ ಮಿಷನ್ ಹಾಳಾಗಿ ಇದಿಲ್ಲ. ನನ್ನ ಗಮನಕ್ಕೆ ನೋಡಿ, 1 ಸೆಕೆಂಡ್, 1 ನಿಮಿಷ. ನಾನು ನಾಲ್ಕು ಸರಿ ಬಂದಿದ್ದೀನಿ, ನೋಡಿದೀನಿ. ನಾನು ಇಲ್ಲಿ ಎಕ್ಸ್ರೇ ಟೆಕ್ನಿಷಿಯನ್ ಇದ್ದಾನೆ, ಅದನ್ನ ರಿಪೇರಿ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡಿದೆ, ಮಾಡಿಸಿ ಅಂತೂ ಹೇಳಿದೀನಿ. ಒಂದ್ ನಿಮಿಷ, ನಾನೇ ಮಾಡಿಸ್ತೀನಿ ಅಷ್ಟೇ. ನಾನೇ ಮಾಡಿಸ್ತೀನಿ. 2 ದಿವಸದಲ್ಲಿ ಅದು ರಿಪೇರಿ ಆಗತ್ತೆ. ನಾನೇ ಮಾಡಿಸ್ತೀನಿ. ನೀವು ನನ್ನ ಗಮನಕ್ಕೆ ನೋಡಿ, ಕೇಳಿ. ನನ್ನ ಗಮನಕ್ಕೆ ನಾನು ಜಿಲ್ಲೆ ತುಂಬಾ ಎಲ್ಲಾ ನೋಡ್ತಾ ಇರ್ತೀನಿ. ನನ್ನ ರಿಪ್ರೆಸೆಂಟೇಟಿವ್ ಆಗಿ ಇಲ್ಲಿ ವೈದ್ಯಾಧಿಕಾರಿಗಳಿರ್ತಾರೆ. ಅದು ಅವ್ರದ್ದು ಜವಾಬ್ದಾರಿ ಇರುತ್ತೆ. ಅವ್ರು ಮಾಡ್ಬೇಕಲ್ಲ. ಅವ್ರ ಹತ್ರ ದುಡ್ಡು ಇಲ್ಲ ಅಂದ್ರೆ ನಾನು ಕೇಳ್ಬೇಕಲ್ಲ. ನಾನು ಕೊಡ್ತೇನಲ್ಲ. ಅವರು ನನಗೊಂದು ಲೆಟರ್ ಹಾಕಿ ನಾನು ಇದನ್ನು ಕೊಟ್ಟಿಲ್ಲ ಅಂತ ಹೇಳಿ ಯಾವ್ದಾದ್ರು ಇದ್ರೆ ತಗೊಂಡ್ ಬನ್ನಿ, ಕರಿ. ಮಾಧವಪ್ಪ ಮಾಡ್ತಾರೆ, ಹೇಗೆ ಗೊತ್ತಾಗ್ಬೇಕು? ಒಬ್ರು ಇಲ್ಲ ಅಂತ ಹೇಳಿ ಹೇಳಿದ್ರ ನೋಡು. ಏನು ನೀನು ನನ್ನ ಗಮನಕ್ಕೆ ತಂದಿಯಾ? ಗ್ರೂಪ್ ಯಾಕೆ ನಿನ್ನ ಹತ್ರ ಇರೋರ್ನ ಅದೇ ಯಾರಾದ್ರೂ ನನಗೆ ಹೇಳದೆ ಪೋಸ್ಟ್ ಮಾರ್ಟಮ್ ಆಗ್ತಾ ಇರುತ್ತೆ, ಪೋಸ್ಟ್ ಮಾರ್ಟಮ್ಗಳು ಆಗ್ತಾ ಇರುತ್ತೆ, ಸಮಸ್ಯೆ ಇಲ್ಲ ಅಂತ ಇರ್ತೀವಿ ಸರ್. ನಾನ್ ನೋಡು, ಬ್ರಹ್ಮಾವರದಲ್ಲಿ ಮೊನ್ನೆ ಇದನ್ನೇ ನಾನು ಮಾತಾಡಿ ಬಂದಿದ್ದೀನಿ. ಅಲ್ಲಿ ಒಬ್ಬ ಸುರೇಶ್ ಶೆರಿಗಾರ್ ಅನ್ನೋರು ಒಬ್ಬರನ್ನ ನಾನು ನೇಮಿಸಿದೀವಿ. ಈಗ ಬ್ರಹ್ಮಾವರದಲ್ಲಿ ಮೊನ್ನೆ ಹೋದ ವಾರದಲ್ಲೇನೆ ಇಲ್ಲಿಗೂ ಒಂದು ನಾನು ಟ್ರೈನಿಂಗ್ ಕೊಡಿಸ್ತೀನಿ. ಇಲ್ಲಿರೋರನ್ನೇ ಎಕ್ಸ್ಟ್ರಾ ಯಾರನ್ನೂ ಕೊಡಕ್ಕಾಗಲ್ಲ. ಇಲ್ಲಿರೋ ಒಬ್ಬನ್ನ ನಾನು ಕಳಿಸ್ಕೊಟ್ರೆ ನಾನು ಅವ್ನು ಟ್ರೈನಿಂಗ್ ಕೊಡಿಸ್ತೀನಿ. ನನಗೆ ಗಮನಕ್ಕೆ ಸಮಸ್ಯೆ ಬರದೆ ನೀವು ಸಮಸ್ಯೆನ ಹೇಳಿದ್ರೆ ನಾನೇನ್ ಎಂತ ಮಾಡೋದು? ಇವ್ರನ್ನ ಕೇಳಿ, ನೀವ್ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲ್ಲ ಅಂತ ಇವ್ರನ್ನ ಕೇಳಿ. ನಿಮ್ಮ ಹತ್ರ ಯಾವ್ದು ಟೆಸ್ಟ್ ಮಾಡೋದಕ್ಕಿಲ್ಲಪ್ಪ ನಿನ್ನ ಹತ್ರ?
ಲ್ಯಾಬ್ ಟೆಸ್ಟ್ ಎಲ್ಲ ಇದೆಯಾ ಇಲ್ವಾ? ಎಕ್ಸ್ರೇ ಆಮೇಲೆ ಮಾತಾಡೋಣ, ಮೊದಲು ಲ್ಯಾಬ್ದು ಮಾತಾಡಿದ್ರಲ್ಲ, ಇದೆ ಲ್ಯಾಬ್ದು ಇದೆ. ಎಕ್ಸ್ರೇದು ನನ್ನ ಗಮನಕ್ಕೆ ಈಗ ಹೇಳ್ತಾ ಇದ್ದೀರಲ್ಲ, 2 ದಿವಸ ಟೈಮ್ ಕೊಡೋದು ಹೇಳಿದ್ನಲ್ಲ, ಆಯ್ತಲ್ಲ? ಅದು ಗಂಧಕೊಳ್ಳಿ ಬೇಡ, ಈಗ ಇದ್ದಿರೋದು ಏನಾಗಿದೆ ಅದನ್ನೇ ನೀನು ನನ್ನ ಗಮನಕ್ಕೆ ತಗೊಂಡು ಬಾ. ಎಕ್ಸ್ರೇ ಮಷಿನ್ ಇದೆ, ಇಬ್ಬರನ್ನ ಈಗ ಹಾಕಿದ್ದೀನಿ. ಮೊನ್ನೆ ಅವನು ಒಬ್ಬ ರಜದ ಮೇಲೆ ಹೋದ್ರೆ ಶಿರ್ವಾದಿಂದ ಇಲ್ಲಿ ಹಾಕಿದ್ದೀನಿ. ನಮಗೆ ಗಮನಕ್ಕೆ ಬಂದ ಮೇಲೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡಿರ್ತೀವಿ. ಅಧಿಕಾರಿ, ಸ್ಥಳೀಯ ವೈದ್ಯ ಅಧಿಕಾರಿ. ಹಾ, ಯಾರು?